ನಮಸ್ಕಾರ. ನಾನು ನಿಧಿ ಅರ್ಜುನ್, ಚಂದನ ಕನ್ನಡ ಸಂಘದ ಸಾಂಸ್ಕೃತಿಕ ನಿರ್ದೇಶಕಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ನಿಮಗೆಲ್ಲರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಲ ಕೊರೋನಾ ಎಂಬ ಪ್ಯಾಂಡಮಿಕ್ ಇಂದ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ನಡೆಸಿಕೊಳ್ಳುವಂತ ಸಂದರ್ಭ ಬಂದಿದೆ. 2019ರಲ್ಲಿ ಮಂಗಳ ಗ್ರಹಕ್ಕೆ ಕಾಲಿಡಲು ಪ್ರಯತ್ನದಲ್ಲಿದ್ದ ನಾವು 2020ರಲ್ಲಿ ಮನೆ ಅಂಗಳಕ್ಕೂ ಕಾಲಿಡಲು ಹೆದರಿಕೆ. ಆದರೂ ಆಧುನಿಕ ಸವಲತ್ತುಗಳಿಂದ ಕಾರ್ಯಕ್ರಮವನ್ನು ವರ್ಚುವಲ್ ಆದರೂ ಸರಿ ನಿಮ್ಮುಂದೆ ತರಲು ಪ್ರಯತ್ನ ನಮ್ದಿದೆ. CKS ಕಲ್ಚರಲ್ ತಂಡದಿಂದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ದೀಪಗಳ ಹಬ್ಬ ದೀಪಾವಳಿ. ಮುಂದಿನ ವರ್ಷ ನಾವೆಲ್ಲರೂ ಸೇರಿ ಹೆಮ್ಮೆಯಿಂದ ಮತ್ತು ಹರ್ಷೋತ್ಸಾಹದಿಂದ ದೀಪವನ್ನು ಬೆಳಗಿಸೋಣ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣವೇ? ಸಿರಿಗನ್ನಡಂ ಗೆಲ್ಗೆ ಸರ್ವೇ ಜನಾಃ ಸುಖಿನೋ ಭವಂತು. ಮೊದಲಿಗೆ ನಮ್ಮ CKS ಅಧ್ಯಕ್ಷರಾದ ಸತೀಶ್ ಕೋಟ್ ಮತ್ತೆ ಅವರ ಪತ್ನಿ ಸೀಮಾ ಕೋಟ್ ಅವರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ವ್ಯಕ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ. ಎಲ್ಲ ಆತ್ಮೀಯ ಚಂದನ ಕನ್ನಡ ಸಂಘ ಸದಸ್ಯರಿಗೆ ಸ್ವಾಗತ, ಸುಸ್ವಾಗತ. ಇಂದು ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬವನ್ನು ಆಚರಿಸಲು ಒಂದೆಡೆ ವರ್ಚುವಲ್ ಆಗಿ ಕೂಡಿದ್ದೇವೆ. ಒಂದು ನಮ್ಮ ನಾಡ ಹಬ್ಬ, ಇನ್ನೊಂದು ನಮ್ಮೆಲ್ಲರ ಬದುಕಿನ ಬೆಳಕಿನ ಹಬ್ಬ. ನವೆಂಬರ್ ತಿಂಗಳು ನಮ್ಮ ಇಡೀ ಕರ್ನಾಟಕ ಕನ್ನಡ ಕಂಪಿನಲ್ಲಿ ಘಮಘಮಿಸುತ್ತದೆ. ಅಂತ ನಾಡಿನಲ್ಲಿ ಜನಿಸಿ ಬೆಳೆದು ಜಗತ್ತಿನಾದ್ಯಂತ ಸೇವೆ ಸಲ್ಲಿಸುತ್ತಿರುವ ನಾವೆಲ್ಲ ಕನ್ನಡ ಮಕ್ಕಳೇ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೀಪಾವಳಿ ಬೆಳಕಿನ ಹಬ್ಬ. ನಮ್ಮಲ್ಲಿರುವ ಅಂಧಕಾರವನ್ನು ಇವತ್ತಿನ ದಿವಸ ಹೋಗಲಾಡಿಸೋಣ ಮತ್ತು ಶಾಂತಿಯ, ಸೌಹಾರ್ದತೆಯ, ಶಕ್ತಿಯ ಸಂಕೇತವಾಗಿರುವ ದೀಪವನ್ನು ಬೆಳಗಿಸೋಣ. COVID-19 ಕಾರಣದಿಂದ ಈ ವರ್ಷ ಯಾವುದೇ CKS ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ CKS ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸ್ ಪ್ರಯತ್ನದಿಂದ ಈ ಒಂದು ವರ್ಚುವಲ್ ಪ್ರೋಗ್ರಾಮ್ ಅನ್ನು ಮಂಡಿಸ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ CKS ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಲಾಗುತ್ತಿದೆ. ಅದಕ್ಕೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಈ ವರ್ಷ ಈ COVID-19 ಕಾರಣದಿಂದ ಬಹಳಷ್ಟು ಕುಟುಂಬಗಳು ಬಾಧಿತರಾಗಿದ್ದಾವೆ. ಅದಕ್ಕೆ ಯಾರಿಗಾದರೂ ಏನಾದರೂ ಸಹಾಯ ಬೇಕಿದ್ರೆ ನಮ್ಮನ್ನು ಯಾವಾಗ ಬೇಕಾದರೂ ಸಂಪರ್ಕಿಸಬಹುದು. ಕಾನ್ಸುಲೇಟ್ ಜನರಲ್ ಆಫ್ ಹ್ಯೂಸ್ಟನ್ ದವರು ಈ ಕೋವಿಡ್ ಪರಿಸ್ಥಿತಿ ಮೇಲೆ ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಗೆ ನಾವೆಲ್ಲ ಹೋಗಿದ್ವಿ.
CKS ಲೀಡರ್ಶಿಪ್ ಟೀಮ್ನಿಂದ. ಅದಕ್ಕೆ ನಿಮಗೇನಾದರೂ ಕಾನ್ಸುಲೇಟ್ ಜನರಲ್ ಆಫ್ ಹ್ಯೂಸ್ಟನ್ನಿಂದನೂ ಸಹಾಯ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಬಹುದು. ಈ COVID-19 ಒಂದು ಸಮಯ ಬೇಗನೆ ಜರುಗಲಿ. ನಮ್ಮ ಎಲ್ಲ ಚಂದನ ಕನ್ನಡ ಸದಸ್ಯರಿಗೆ ಮತ್ತು ಸದಸ್ಯರ ಕುಟುಂಬ ಮತ್ತು ಬಂಧು ಬಳಗದವರಿಗೆ ಶಕ್ತಿ ಮತ್ತು ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಮೆಂಬರ್ಶಿಪ್ಸ್, ಈ ವರ್ಷ ನಾವು ಯಾವುದೇ ಮೆಂಬರ್ಶಿಪ್ ಹಣವನ್ನು ಸಂಗ್ರಹಿಸಿಲ್ಲ. ಎಲ್ಲರ ಸದಸ್ಯತ್ವವು ಪ್ರಸ್ತುತವಾಗಿ ಹಾಗೆಯೇ ಉಳಿಯುತ್ತದೆ. ಎಲ್ಲಿ ತನಕ ನಾವು ಮುಂದಿನ ವರ್ಷ ಕಾರ್ಯಕ್ರಮವನ್ನು ಶುರು ಮಾಡುವುದಿಲ್ಲ ಅಲ್ಲಿ ತನಕ ಪ್ರಸ್ತುತವಾಗಿರುತ್ತದೆ. ಎಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡುತ್ತೇವೆ ಅವತ್ತು ನಿಮ್ಮ ಸದಸ್ಯತ್ವವನ್ನು ರಿನ್ಯೂ ಮಾಡಬಹುದು. ಹೊಸ ಮೆಂಬರ್ಸ್ಗೆ ಹಾಗೆಯೇ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಯಾವಾಗ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ ಆವಾಗ ಅವರೆಲ್ಲಾನು ರಿಜಿಸ್ಟರ್ ಮಾಡ್ಕೋಬಹುದು. ಅವರಿಗೆ ಎಲ್ಲ ಇಮೇಲು ಮತ್ತು ಅದರ್ ಕಮ್ಯುನಿಕೇಶನ್ಸ್ ವಿಲ್ ಬಿ ಗೋಯಿಂಗ್ ಆನ್. ಇನ್ನು ನಿಮ್ಮ ಜಾಸ್ತಿ ಸಮಯ ತೊಗೊಳ್ಳಾರದೆ ಮುಂದಿನ ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ತೇನೆ. ನಮ್ಮ ಕಲ್ಚರಲ್ ಕಮಿಟಿಯವರು, ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸು ಬಹಳಷ್ಟು ಪ್ರಯತ್ನ ಪಟ್ಟು ಚೆನ್ನಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಇವನ್ನ ಆನಂದಿಸ್ತೀರ ಅಂತ ಹೇಳಿ ಆಶಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದೂ ಕನ್ನಡವಾಗಿರು. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಎಲ್ಲರಿಗೂ ಸಚಿನ್ ಕುಲಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಚಂದನ ಕನ್ನಡ ಸಂಘದ ಪರವಾಗಿ ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮ ಶುರು ಮಾಡೋ ಮೊದಲು ತಾವೆಲ್ಲರೂ ಹೊರಗಡೆ ಕೌಂಟರಲ್ಲಿ ರಿಜಿಸ್ಟರ್ ಮಾಡಿದಿರಿ ತಾನೆ? ನಾನಂತೂ ಮಾಡಿ ಬಂದೆ. ಹೌದು, ಈ ವರ್ಷ ನಾವೆಲ್ಲ ಇದನ್ನೆಲ್ಲ ಮಿಸ್ ಮಾಡ್ತಿದ್ದೀವಿ ಅಲ್ವಾ? ಇವತ್ತಿನ ದಿನ ನಮಗೆಲ್ಲ ತುಂಬ ಸಡಗರದ ದಿನ. ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು ಹಾಲಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ, ಫೋಟೋಸ್ ತೆಗೆದು, ಸೆಲ್ಫೀಸ್ ತೆಗೆದು, ಬಿಸಿ ಬಿಸಿ ಕಾಫಿ ಜೊತೆ ಬಜ್ಜಿ ತಿಂತ, ಹರಟೆ ಹೊಡಿತಾ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದು. ಆದರೆ ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ ನಾವು ಈ ವರ್ಚುವಲ್ ಪ್ಲಾಟ್ಫಾರ್ಮ್ ಮೂಲಕ ಕನೆಕ್ಟ್ ಆಗಿದ್ದೀವಿ. ಬನ್ನಿ, ಈ ವರ್ಚುವಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸರಿ ಸರ್, ನಮ್ಮ ಹೆಗ್ಡೆ ಅವರು ಕಾರ್ಯಕ್ರಮ ಬೇಗ ಶುರು ಮಾಡ್ರಿ ಅಂತಿದ್ದಾರೆ. ಶುರು ಮಾಡೋಣ. ಮೊದಲನೇ ಕಾರ್ಯಕ್ರಮ ಸ್ಮಯನ್ ಕೋಟ್ ಹಾಗೂ ಸ್ವಸ್ತಿ ಕೋಟಿಂದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮಸ್ಕಾರ, ನಾನು ಸ್ವಸ್ತಿ ಕೋತ್. ನಾನು ಸ್ಮಯನ್ ಕೋತ್. ಇವತ್ತು ನಾವು ಗಜಮುಖನೇ ಗಣಪತಿಯೇ ಮತ್ತು ಬಾರೆ ಬಾರೆ ಚಂದದ ಚಲುವಿನ ತಾರೆ ಬಾರಿಸುತ್ತೇವೆ.
ಬಾರೆ ಬಾರೆ ಬಾರಿಸುತ್ತೇವೆ. ಸ್ಮೈಲ್ ಆ್ಯಂಡ್ ಸಿಸ್ಟರ್, ನಿಮ್ಮ ಪಿಯಾನೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕ್ಯಾನ್ಸರ್ ಸಿಟಿ ಕನ್ನಡ ತರಗತಿಗೆ ಹೋಗುತ್ತಿರುವ ಮಕ್ಕಳು ಈಗ ದೀಪಾವಳಿ ಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವ ಬಗ್ಗೆ ಮಾತನಾಡ್ತಾರೆ. ಇದನ್ನು ಕಲಿಸಿದವರು ಸುನೀತಾ ಪ್ರಭುಶಂಕರ್. ಭಾಗವಹಿಸಿರುವ ಮಕ್ಕಳ ಹೆಸರು ಶಾರ್ವಿ ಅಂಡ್ ಶ್ರೇಯಸ್ ಬಾಟ್ನಿ, ತೇಜಸ್ ಗಿರೀಶ್, ಇಶಾನ್ ಅಂಡ್ ಸನಾರೆಡ್ಡಿ, ಆದಿತ್ಯ ಅಂಡ್ ಆನಿಕಾ ಮಧುಸೂದನ್, ಸಾನ್ವಿ ಬಡಿಗರ್, ಅಹಾನ್ ಅಂಗಡಿ, ಸ್ಮೈಲ್ ಅಂಡ್ ಸ್ವಸ್ತಿಕೋಟ್. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಎಂದರೆ ದೀಪಗಳ ಸಾಲು. ದೀಪವು ಬೆಳಕಿನ ಸಂಕೇತ. ಅಂಧಕಾರದಿಂದ ಜ್ಯೋತಿಯ ಕರೆಗೆ, ಅಜ್ಞಾನದಿಂದ ಜ್ಞಾನದ ಕರೆಗೆ ಸಾಗಬೇಕು ಎಂಬುದೇ ದೀಪಾವಳಿಯ ಸಂದೇಶ. ದೀಪಾವಳಿಯನ್ನು ಭಾರತದಾದ್ಯಂತ ಹಿಂದೂಗಳು ಆಚರಿಸುತ್ತಾರೆ. ಈ ಹಬ್ಬವು ಕಾರ್ತಿಕ ಮಾಸದಲ್ಲಿ ಬರುತ್ತದೆ. 5 ದಿನಗಳ ಹಬ್ಬ. ಧನ್ತೆರಾಸ್, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ, ಬಾಯಿ ದೂಜ್ ಎಂದು ಆಚರಿಸುತ್ತಾರೆ. ದೀಪಾವಳಿ ಹಬ್ಬದ ದಿನಗಳಲ್ಲಿ ಮನೆ ಮನೆಯಲ್ಲಿಯೂ ರಂಗೋಲಿ ಹಾಕಿ, ಹೊಸ ಬಟ್ಟೆಗಳನ್ನ ತೊಟ್ಟು, ಸಿಹಿ ತಿಂಡಿಗಳನ್ನು ಮಾಡಿ, ಪಟಾಕಿ ಹಚ್ಚಿ ಸಂಭ್ರಮಿಸುತ್ತಾರೆ. ಮನೆ ಮುಂದೆ ಸಾಲು ಸಾಲಾಗಿ ದೀಪಗಳನ್ನು ಹಚ್ಚುತ್ತಾರೆ. ದೀಪಾವಳಿಯನ್ನು ರಾಮ, ಸೀತಾ ಹಾಗೂ ಲಕ್ಷ್ಮಣ ವನವಾಸದಿಂದ ಮರಳಿ ಅಯೋಧ್ಯೆಗೆ ಬಂದ ದಿನವೆಂದು ಆಚರಿಸುತ್ತಾರೆ. ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956 ನವೆಂಬರ್ 1ರಂದು ಕನ್ನಡ ಭಾಷೆ ಮಾತನಾಡುವ ದಕ್ಷಿಣ ಭಾರತದ ಪ್ರದೇಶಗಳು ಸೇರಿ ಕರ್ನಾಟಕ ರಾಜ್ಯ ನಿರ್ಮಾಣ ಮಾಡಿದ ದಿನ. ಅಂದಿನಿಂದ ನವೆಂಬರ್ 1ನೆಯ ದಿನವನ್ನು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತಾರೆ. ಕನ್ನಡ ಭಾಷೆ, ಕಲೆ ಮತ್ತು ಸಂಸ್ಕೃತಿಯನ್ನು ನಾವೆಲ್ಲರೂ ಹೆಮ್ಮೆಯಿಂದ ಉಳಿಸಿ ಬೆಳೆಸಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಸಿರಿ ಕನ್ನಡಂಗಳಿಗೆ. ನಮ್ಮ ದೇಶದ ಹಾಗೂ ನಮ್ಮ ಭಾಷೆಯ ಸಂಸ್ಕೃತಿಯನ್ನು ಮಕ್ಕಳು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಅಲ್ವಾ. ಈಗ ಮುಂದಿನ ಕಾರ್ಯಕ್ರಮ ಸರಿಗಮ ಪರ್ವ ತಂಡದವರು ಜೀವನದಿ ಚಿತ್ರದಿಂದ ದಿವಂಗತ ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕನ್ನಡ ನಾಡಿನ ಜೀವನದಿ ಗೀತೆಯನ್ನು ಹಾಡಲಿದ್ದಾರೆ. ಗಾಯಕರು ಪ್ರವೀಣ್ ಹಿರೇಮಠ್, ಚೇತನ್ ಗಿರಿ, ಶ್ವೇತಾ ನಾಯಕ್,
ಆಕಾಂಕ್ಷಾ ಹಿರೇಮಠ್, ಕುಸುಮ ಮೂರ್ತಿ ಹಾಗೂ ಸಚಿನ್ ಕುಲಶೇಖರ್ ಅವರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರಿಗಮ ಪರ್ವ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡೋ ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತವರಿನ ಮನೆಯೊಂದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧುವು ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕ
ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. once more. This is Virgil. Oh yes. ನೋಡಿ, ನನಗೆ ವರ್ಚುವಲ್ ಇವೆಂಟ್ ಅಂತಾನೆ ಮರ್ತೋಯ್ತು. ಇವ್ರು ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದ್ರೆ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ಸ್ಬಿಡ್ತು. ಇದೇನಾದ್ರೂ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿದ್ದಿದ್ರೆ ಒನ್ಸ್ ಮೋರ್ ಅಂದು 2-3 ಸಲ ಹಾಡಿಸ್ಬೋದಿತ್ತಲ್ವಾ? ಮಿಸ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಸರಿಗಮ ಪರ್ವ ಗ್ರೂಪ್, ತುಂಬ ಚೆನ್ನಾಗಿ ಹಾಡಿದ್ರಿ. ನಮಸ್ಕಾರ ಎಲ್ರಿಗೂ. ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ನೀವು ಯಾವಾಗಾದ್ರೂ ಕನ್ನಡ ಹಾಡನ್ನ ಇಂಗ್ಲೀಷಲ್ಲಿ ಕೇಳಿದ್ದೀರಾ? ಹ್ಯಾವ್ ಯು ಎವರ್ ಟ್ರೈಡ್? ಎಷ್ಟು ಫನಿ ಆಗಿರುತ್ತೆ ಅಂತ. ನಾನೊಂದು ಸಾಂಗ್ ಹೇಳ್ತೀನಿ, ಲೆಟ್ ಸಿ ಇಫ್ ಯು ಕ್ಯಾನ್ ಗೆಸ್, ಆಯ್ತಾ? ಹೂಸ್ ಫೇಸ್ ಡಿಡ್ ಐ ಸಿ ಇನ್ ದ ಮಾರ್ನಿಂಗ್, ಐದರ್ ದ ಬ್ಯೂಟಿ ಆರ್ ದ ಲಕ್ ಇಸ್ ಸೆಟಿಂಗ್ ಇನ್ ಫ್ರಂಟ್ ಆಫ್ ಮೀ. ನೋಡೋಣ, ಗೆಸ್ ಮಾಡಿ. ಹೋಗ್ಲಿ ಬಿಡಿ, ನಾನೇ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ ವೆದರ್ ಯು ಗೆಸ್ ಇಟ್ ರೈಟ್ ಆರ್ ನಾಟ್. ಎದ್ದು ಯಾರ ಮುಖವ ನಾನು ನೋಡಿದೆ, ಅಂದನ ಅದೃಷ್ಟನ ಮುಂದೆ ಕೂತಿದೆ. ಎಷ್ಟು ಫನ್ನಿ ಆಗಿದೆ ಅಲ್ಲ ವೆನ್ ಯು ಟ್ರಾನ್ಸ್ಲೇಟ್ ಇಟ್ ಟು ಇಂಗ್ಲಿಷ್. ಇದೇ ರೀತಿ ತಮಾಷೆ ಆಗಿರೋದು ಇನ್ನೊಂದು ಕನ್ನಡ ಹಾಡನ್ನು ಹಾಡಲು ಬರ್ತಿದ್ದಾರೆ ನಮ್ಮ ಸರಿಗಮ ಪರ್ವ ಗ್ರೂಪಿಂದ. ಸ್ಮರಣ್ ಗಿರಿ ಮತ್ತು ಆಕರ್ಷ್ ಹಿರೇಮಠ್. ಮೂವಿ ಬಂದು ಬೆಟ್ಟದ ಹೂವು. ಬನ್ನಿ ಕೇಳೋಣ. ನೀನು ಕನ್ನಡಲ್ಲಿ ಮಾತಾಡ್ತಾ ಹೋಗು, ನಾನು ಇಂಗ್ಲೀಷಲ್ಲಿ ಹೇಳ್ತಾ ಬರ್ತೀನಿ. ನಾನು ಐ, ನೀನು ಯು, ಕಾಡು ಫಾರೆಸ್ಟ್, ಬೆಟ್ಟ ಮೌಂಟೇನ್, ಹೂವು ಫ್ಲವರ್, ಬೆಟ್ಟದ ಹೂವು ಮೌಂಟೇನ್ ಫ್ಲವರ್. ಬಿಸಿಲೇರಲಿ ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ ಎಲ್ಲಿ? ಇನ್ನೊಂದ್ಸಲ ಹೇಳು. ಬಿಸಿಲೇರಲಿ ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ. Sunlight let come, rain let it come, forest mountain I go roaming. Shirley madam ಗಾಗೆ ಕೊಡಲು ಬೆಟ್ಟದ ಹೂವ ತರುವೆ. I Shirley madam to giving a mountain flower bringing. ಬಿಸಿಲೇ ಇರಲಿ ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ. Sunlight let come, rain let it come, forest mountain I go roaming. Ha 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 ha. ದಿನವೂ ಹೂವ ಕೊಡುವೆ, ದಿನ ರೂಪಾಯಿ ಪಡುವೆ, ದಿನವೂ
school problem. Too many words. Wait 1 minute. Money, money, I'll collecting. Daily, daily counting. Money, money, I'll collecting. Daily, daily counting. 10 rupees after returning. Grandma in book purchasing. Bisle illi, male barli. Kadalli medalli aleve. Sunlight let come, rain let it come. Forest mountain I go roaming, roaming. Shirley madam ಗಾಗಿ ಕುರುಲು ಬೆಟ್ಟದ ಹೂವ ತರುವೆ. Shirley madam to giving mountain flower bringing. ಬೆಟ್ಟದ ಹೂ, ha ha ha. ಬೆಟ್ಟದ ಹೂ, ಬೆಟ್ಟದ ಹೂ, ಬೆಟ್ಟದ ಹೂ. ಥ್ಯಾಂಕ್ ಯು ಸ್ಮರನ್, ಥ್ಯಾಂಕ್ ಯು ಆಕಾಶ್. ತುಂಬ ಚೆನ್ನಾಗಿ ಆಡಿದ್ರಿ, ತುಂಬ ಮೆಲೋಡಿಯಸ್ ಆಗಿತ್ತು. ಫೆಲ್ಟ್ ರಿಯಲಿ ನೈಸ್. ನಮ್ಮ ಹಳೆ ಮೆಮೊರೀಸ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಬಿಟ್ರಿ. ಥ್ಯಾಂಕ್ ಯು. ಮತ್ತು 2020 ಹೇಗೆ ನಡೀತಾ ಇದೆ ಎಲ್ಲರದೂ? ವರ್ಚುವಲ್ ಆಫೀಸ್, ವರ್ಚುವಲ್ ಸ್ಕೂಲ್ ಎಲ್ಲ ಹೇಗಿದೆ? ಐ ಯು ಗೈಸ್ ಎಂಜಾಯಿಂಗ್ ಇಟ್? ಐ ಡೋಂಟ್ ಥಿಂಕ್ ಸೊ ಅಲ್ವಾ? ಬಟ್ ಈ ವರ್ಷನೇ ನಾವು ತಿಳ್ಕೊಂಡಿದ್ದು ವರ್ಚುವಲಲ್ಲಿ ಟೀ ಪಾರ್ಟಿ ಮಾಡ್ಬೋದು, ಡಿನ್ನರ್ ಪಾರ್ಟಿ ಮಾಡ್ಬೋದು, ಬರ್ತ್ಡೇ ಪಾರ್ಟೀಸ್ ಮಾಡ್ಬೋದು. ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಅಲ್ಲ ನಾವು ತಿಳ್ಕೊಂಡಿದ್ದು ಈ ವರ್ಷ. ಸೊ ಇಟ್ಸ್ ಕೈಂಡ್ ಆಫ್ ನಾಟ್ ಆಲ್ ಬ್ಯಾಡ್. ಒಂದು ಸ್ವಲ್ಪ ಗುಡ್ಡು ಇದೆ ಅಲ್ವಾ ಈ ಕೋವಿಡ್ ಎರಲ್ಲಿ. ಫ್ಯಾಮಿಲಿ ಜೊತೆ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಹಳೆ ಫ್ರೆಂಡ್ಸ್ನ ನಾವು ಮೀಟ್ ಮಾಡೋಕ್ಕೆ ತುಂಬ ದಿನ ಆಗಿತ್ತು, ಟೈಮ್ ಆಗ್ತಿರ್ಲಿಲ್ಲ. ವಿ ಗಾಟ್ ಬ್ಯಾಕ್ ಇನ್ ಟಚ್. ಸೊ ಇಟ್ಸ್ ಕೈಂಡ್ ಆಫ್ ನೈಸ್. ಸೊ ಹೀಗೇನೆ ನಮಗೆ ವರ್ಚುವಲ್ ಆಗಿ ನಮಗೆ ಭೇಟಿಯಾಗಲು ಬರ್ತಿದ್ದಾರೆ ಒಬ್ಬರು ಹಾಸ್ಯ ಕಲಾವಿದೆ ಶ್ರೀಮತಿ ಇಂದುಮತಿ ಸಾಲಿಮಠ್. ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರು ಕನ್ನಡದ ಕೆಲವೇ ಮಹಿಳಾ ಹಾಸ್ಯ ಪ್ರವಚನಗಾರರಲ್ಲಿ ಒಬ್ಬರು. ತಮ್ಮ ಹಾಸ್ಯಭರಿತ ಮಾತುಗಳಿಂದ ಜನರನ್ನು ನಗೆಗಡಲಲ್ಲಿ ತೇಲಿಸುವ ಮಾಂತ್ರಿಕ ಶಕ್ತಿಯುಳ್ಳ ಇವರು ತಮ್ಮ ಭಾಷಣಗಳಲ್ಲಿ ಸಾಮಾಜಿಕ ವಿಷಯಗಳನ್ನು ಪ್ರಸ್ತಾಪಿಸಿ ಮೂಢನಂಬಿಕೆ, ಕಂದಾಚಾರಗಳಿಗೆ ನೈಜ ಉದಾಹರಣೆಗಳ ಮೂಲಕ ತಮ್ಮ ಹಾಸ್ಯ ಚಟಾಕಿಯಿಂದನೇ ಪಟ್ಟು ನೀಡಿದ್ದಾರೆ. ತಮ್ಮ ಮಾತುಗಳ ನಡುವೆ ವಚನಗಳು, ಹಳೆಯ ಚಿತ್ರಗೀತೆಗಳನ್ನು ಹಾಡುತ್ತಾ ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿ ಹಾಸ್ಯ ಪ್ರಸಂಗಗಳನ್ನು ಹೇಳಿ ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಮನೆ ಮಾಡಿದ್ದಾರೆ. ಇವರು ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದು ಉಪನ್ಯಾಸಕಿಯಾಗಿದ್ದಾಗ ಇವರನ್ನು ಹಾಸ್ಯ ಪ್ರಪಂಚವು ಕೈಬೀಸಿ ಕರೆದಿತು. ಉತ್ತಮ ವಾಗ್ಮಿಯಾದ ಇವರು ಬಹುಬೇಗನೆ ಹಾಸ್ಯ ಕ್ಷೇತ್ರದಲ್ಲಿ ಕೀರ್ತಿ ಗಳಿಸಿದರು. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲೂ ತಮ್ಮ ಹಾಸ್ಯ ಭಾಷಣಗಳಿಂದ ಹೆಸರು ಮಾಡಿರುವ ಇವರು 2,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿ ಹಾಗೂ ಸನ್ಮಾನಗಳು ದೊರಕಿವೆ. ಈಗ ಬನ್ನಿ ನಾವೆಲ್ಲರೂ ಹಾಸ್ಯ ಪ್ರವೀಣೆ ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರೊಂದಿಗೆ ಸ್ವಲ್ಪ ನಗೆಭರಿತ ಸಮಯವನ್ನು ಕಳೆಯೋಣ. ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿನೋಟ ಚಂದ, ಸಾವಿರ ಭಾಷೆಯ ಕಲಿತರು ಮನಕ್ಕೆ ಕನ್ನಡ ನುಡಿಮುತ್ತೆ ಅಂದ. ಭಾರತ ಮಾತೆಯ ಈತನು ಜಾತಿಯ ಮಣ್ಣಲ್ಲಿ ಹುಟ್ಟಿಗೆ ಬೆಳೆದಿಹೆ ನಲಿದಿಹೆನಾ. ಅಮೆರಿಕಾದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ಸಹೋದರ ಸಹೋದರಿಯರೇ, ಸಾವಿರ ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಅಭಿವೃದ್ಧಿ ಹೊಂದಿದ ಶ್ರೀಮಂತ ತಾಂತ್ರಿಕ ದೇಶ ಅಮೆರಿಕಾದಲ್ಲಿರುವ ಭಾರತದ ಹಲವಾರು ಭಾಗಗಳಿಂದ ಕರ್ನಾಟಕದಿಂದ ಬಂದಂಥ ಎಲ್ಲ ಕನ್ನಡದ ಮಾತನಾಡುವ ಭಾರತೀಯ ನಿವಾಸಿಗಳೇ, ನಿಮಗೆಲ್ಲ ವಿಜಾಪುರ ಜಿಲ್ಲೆಯ ಇಂದುಮತಿ ಸಾಲಿಮಠ್ ಮಾಡ ಪ್ರೀತಿಯ ನಮಸ್ಕಾರ, ಶರಣು ಶರಣಾರ್ಥಿಗಳು. ತಾವೆಲ್ಲ ಸೇರಿಕೊಂಡು ಒಂದು ಕನ್ನಡ ಸಂಘವನ್ನ ಕಟ್ಟಿ ಚಂದನ ಕನ್ನಡ ಸಂಘವನ್ನ ಸ್ಥಾಪಿಸಿ ಪ್ರತಿ ವರ್ಷಕ್ಕೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸಂಭ್ರಮ ಸಡಗರದಿಂದ ಒಂದು ಕನ್ನಡ ಹಬ್ಬವನ್ನ ಮಾಡ್ತೀರಿ, ಕಾರ್ಯಕ್ರಮಗಳನ್ನ ಮಾಡ್ತೀರಿ. ಆದ್ರೆ ಈ ಸಲ
ಕರೋನಾದ ಕಾರಣದಿಂದಾಗಿ ಈ 2020ರ ಕಾರ್ಯಕ್ರಮವನ್ನ ಒಂದು ಆನ್ಲೈನ್ನಲ್ಲಿ ಅಂತರ್ಜಾಲ ಮುಖೇನ ಕಾರ್ಯಕ್ರಮ ಮಾಡಿ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ಶರಣು ಶರಣಾರ್ಥಿಗಳು. ಅದರಲ್ಲೂ ಈ ಒಂದು ಚಂದನ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಉತ್ಸಾಹಿ ಯುವಕರಾದಂತಹ ಸತೀಶ್ ಖೋತವರೇ, ಬೋರ್ಡ್ ಆಫ್ ಟ್ರಸ್ಟಿಯ ಮುಖ್ಯಸ್ಥರಾದ ಮಹೇಶ್ ರೆಡ್ಡಿಯವರಿಗೆ ನಿಮಗೆ ವಿಶೇಷವಾದ ಧನ್ಯವಾದಗಳು, ನಮಸ್ಕಾರಗಳು. ಬನ್ರಿ, ನಾನು ವಿಜಾಪುರ ಜಿಲ್ಲೆ ಒಳಾದ ಇಂದುಮತಿ ಸಾಲಿಮಠ ಉದಯವಾಹಿನಿ ಹರಟೆಯ ಮೂಲಕ ಕನ್ನಡದ ಮಾತುಗಳನ್ನು ಹಾಡಿ ಕನ್ನಡದ ಹಾಡುಗಳನ್ನು ಹಾಡುವಂಥ ಒಬ್ಬ ಹಾಸ್ಯ ಭಾಷಣಗಾರ್ತಿ ಮತ್ತು ಪ್ರವಚನಗಾರ್ತಿ. ನೀವೆಲ್ಲ ಕನ್ನಡಿಗರು ಸೇರಿಕೊಂಡು ಕನ್ನಡವನ್ನು ಮರೆಯಲಾರದೆ ನೀವು ಕನ್ನಡ ಬೆಳೆಸುವ ಕೆಲಸ ಏನ್ ಮಾಡ್ತಿರಲ್ಲ, ಬಹಳ ಸಂತೋಷ ಅನಿಸ್ತದೆ ನನಗೆ. ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ನಿಮಗೆ ಎಂಥ ದೇಶಾಭಿಮಾನ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನೆ ಅದರ ಋಣ ಈ ಒಂದೇ ಜನುಮದಿ ಈ ಒಂದೇ ಜನುಮದಿ ಅನ್ನುವ ಹಾಡಿನೊಳಗ ನೀವು ಎಷ್ಟೇ ದೂರದಲ್ಲಿದ್ದರೂ ಬೇರೆ ಬೇರೆ ದೇಶದಲ್ಲಿದ್ದರೂ ಕೂಡ ನನ್ನ ದೇಶ, ನನ್ನ ಕನ್ನಡ, ನನ್ನ ಕನ್ನಡ ನುಡಿ, ಕನ್ನಡ ನಾಡು ಇವೆಲ್ಲವುಗಳ ಬಗ್ಗೆ ಹೊಂದಿರುವ ಪ್ರೀತಿ ಅಭಿಮಾನ ಕಂಡು ನಮಗೆಲ್ಲ ಬಹಳ ಸಂತೋಷ ಅನಿಸ್ತದ. ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಳೆ ಜನ ಕನ್ನಡ ಮಾಧ್ಯಮದಲ್ಲಿ ಕಲ್ತವರು, ಆದ್ರೆ ಈಗಿನ ಮಕ್ಕಳೆಲ್ಲ ಆರಂಭದಿಂದಲೇ LKG ಇಂದಲೇ ಇಂಗ್ಲಿಷ್ ಕಲಿಯುವಂತ, ಆಮೇಲೆ ಹಿಂದಿ ಕಲಿಯುವಂತ ಒಂದು ಅವಶ್ಯಕತೆ ಇದೆ. ಅದಕ್ಕೆ ನಾವು ಸಣ್ಣವರಿದ್ದಾಗ ಒಂದು ಹಾಡ ಕೇಳ್ತಿದ್ದೀವಿ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು ಅನ್ನುವಂತ ಹಾಡ ಕೇಳ್ತಿದ್ವಿ. ಆದ್ರೆ ಈ ಕಾಲ ಬದಲಾವಣೆ ಆಗಿದ್ರಿ. ಈಗ ಶಾಲೆಯಿಂದ ಬಂದಂತಹ ಮಕ್ಕಳು, ಕಾನ್ವೆಂಟ್ ಸ್ಕೂಲ್ನಿಂದ ಬಂದಂತಹ ನಮ್ಮ ಮಕ್ಕಳು ಅವ್ವ ಅಮ್ಮ ಅಂದ್ರೆ ತಾಯಂದರಿಗೆ ಸಿಟ್ಟು ಬಂದ್ಬಿಡ್ತದ. ಅಮ್ಮ ಎಂದರೆ ನಿನ್ನ ಹಲ್ಲು ಮುರಿಯುವೆ, ಮಮ್ಮಿ ಎಂದರೆ ಚಾಕ್ಲೇಟ್ ಕೊಡಿಸುವೆ ಅನ್ನುವಂತಹ ಕಾಲ ಬಂದ್ಬಿಟ್ಟದ. ಅದಕ್ಕೆ ಇವತ್ತು ಬಹಳ ಜನ ತಾಯಂದಿರು ಹೆಣ್ಮಕ್ಳು ಕನ್ನಡವು ನಮಗೆ ಯಾಕೆ, ಇಂಗ್ಲಿಷನಿ ಬರೆದು ಇಂಗ್ಲಿಷನಿ ಕಲಿತು ಇಂಗ್ಲಿಷಿನಲ್ಲೇ ಮಾತನಾಡು ನನಕಂತ, ಇಲ್ಲದಿದ್ದರೆ ಸಾವಿರ ಸಾವಿರ ದುಡ್ಡೆಲ್ಲ ಗೋವಿಂದ ಗೋವಿಂದ ಅನ್ನುವಂಥ ಪರಿಸ್ಥಿತಿಯನ್ನ ತಲುಪಿ ಬಿಟ್ಟಿದ್ದೇವೆ. ಅದಕ್ಕೆ ಅದು ತಪ್ಪಂತಲ್ಲ. ಇವತ್ತು ಮಕ್ಕಳು ಬಹಳ ಪ್ರತಿಭಾವಂತರದಾರ, ಬಹಳ ಚುರುಕು ಬುದ್ಧಿ, ಅವರು ಎಲ್ಲ ಭಾಷೆಗಳನ್ನು ಅತಿ ಲಘುನೇ ಬೇಗ ಕಲ್ತು ಬಿಡ್ತಾರೆ. ಅದಕ್ಕೆ ಕಲೀಲಿ. ನಾಲಿಗೆಯ ಮೇಲೆ 10 ಭಾಷೆಗಳಿದ್ದರೂ ನಮ್ಮ ಹೃದಯದೊಳಗ ಅಂತರಂಗದ ಭಾಷೆ, ಹೃದಯದ ಭಾಷೆ ಅದು ನಮ್ಮ ಮಾತೃಭಾಷೆ ಕನ್ನಡವಾಗಿರಬೇಕು. ಕನ್ನಡವನ್ನು ನಾವು ಬೆಳೆಸಬೇಕು ಅನ್ನುವಂಥದ್ದು. ನೋಡ್ರಿ, ನಮ್ಮ ನಾಡಿನ ಖ್ಯಾತ ಕವಿ ಎಚ್ ಡುಂಡಿರಾಜ್ ಅವರು ಒಂದು ಸಣ್ಣ ಒಂದು ಕವಿತೆಯನ್ನ ಬರೀತಾರ, ಚುಟುಕು ಕವಿತೆಯನ್ನ ಬರೀತಾರ. ಹೆಂಗ್ ಬರೀತಾರ ನೋಡ್ರಿ. ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಪ್ರಾಣ ಎಂದ ಕಿಟ್ಟ, ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಪ್ರಾಣ ಎಂದ ಕಿಟ್ಟ, ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಪದಗಳನ್ನು ಬಳಸಲಾರೆ ಎಂಬ ಪಣವನ್ನೂ ತೊಟ್ಟ, ಕನ್ನಡದ ಪದಗಳನ್ನು ಬಿಟ್ಟು ಬೇರೆ ಪದಗಳನ್ನು ಬಳಸಲಾರೆ ಎಂಬ ಪಣವನ್ನೂ ತೊಟ್ಟ, ಜನರು ಖುಷಿಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದಾಗ ಥ್ಯಾಂಕ್ಸ್ ಅಂದು ಬಿಟ್ಟ. ನೋಡ್ರಿ, ಹಿಂಗ ನಾವೆಷ್ಟೇ ಕನ್ನಡದ ಮೇಲೆ ಅಭಿಮಾನ ಇದ್ರೂ, ಕನ್ನಡದ ಮಾತು ಬರ್ತಿದ್ರು, ನಮ್ಮ ಮಾತಿನ ಮಧ್ಯೆ ಈ ಒಂದು ಇಂಗ್ಲಿಷ್ ಹಿಂದಿ ಶಬ್ದಗಳು ಹಾಸು ಹೊಕ್ಕಾಗಿ ಬಿಟ್ಟಿವೆ. ಅದಕ್ಕೆ ಅವು ಇರ್ಲಿ, ಅದೇನು ತಪ್ಪಲ್ಲ. ನಾವು ಹಲವಾರು ಭಾಷೆಗಳನ್ನ ಮಾತಾಡೋಣ, ಪ್ರೀತಿಸೋಣ, ಆದ್ರೆ ನಮ್ಮ ಕನ್ನಡವನ್ನು ಆರಾಧಿಸೋಣ, ಬೆಳೆಸೋಣ ಅನ್ನುವಂಥ ಮಾತನ್ನ ಹೇಳ್ತಾ, ನಾನು ವಿಜಯಪುರ ಜಿಲ್ಲೆಯ ಸಿಂದಗಿಯವಳು. ಅಲ್ಲಿಯೇ BA ತನ ಕಲ್ತದ್ದು, ಓದದ್ದು, ಬರೆದಿದ್ದು, ಹಾಡಿದೆಲ್ಲ ಸಿಂದಗಿ ವಾತಾವರಣದಲ್ಲೇ. ನಮ್ಮ ಗದಗದ ಸಿದ್ಧಲಿಂಗ ಸ್ವಾಮಿಗಳು ಹೇಳುವಂತ ಮಾತು ಈ ಸಂದರ್ಭಕ್ಕೆ ನೆನಪಿಗೆ ಬರ್ತದೆ. ಅವ್ರು ಹೇಳ್ತಿದ್ರು, GP ರಾಜರತ್ನಂ ಅವರ ಒಂದು ಚಂದನ ಮಾತುಗಳು. ಹೆಂಡ ಬಿಡ್ತೀನಿ, ಹೆಂಡ್ತೀನ್ ಬಿಡ್ತೀನಿ, ಕನ್ನಡ ಬಿಡು ಅಂದ್ರ ರತ್ನ, ಮಾಡ್ತೇನೆ ನಿನ್ನ ಕಥನ ಅನ್ನುವಂಥ ಮಾತು. ನಾವೆಲ್ಲ ಆ ಕನ್ನಡದ ಅಭಿಮಾನಿಗಳಾಗಿ ಕನ್ನಡವನ್ನೇ ಬರೆದು ಕನ್ನಡವನ್ನೇ ಮಾತಾಡುವುದರಿಂದ ಕನ್ನಡ ಭಾಷೆಯ ಮೇಲೆ ವಿಶೇಷವಾದಂಥ ಅಭಿಮಾನ, ಪ್ರೀತಿ
ಇನ್ನು ನಮಗ ಕನ್ನಡದ ಮೇಷ್ಟ್ರಾಗಿ ಪರೋಕ್ಷವಾಗಿ ಪರದೆಯ ಮೇಲೆ ಮಾತಾಡಿ ಕಲಿಸಿದಂಥ ಇನ್ನೊಬ್ಬ ಕನ್ನಡ ಮೇಷ್ಟ್ರು ನಮ್ಮೆಲ್ಲರ ಮೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಜನ ನಮ್ಮ ವಯಸ್ಸಿನವರಾಗಿರ್ಲಿ, ಎಲ್ಲರೂ ಆಗಿರ್ಲಿ, ಕನ್ನಡ ಸಿನಿಮಾಗಳನ್ನು ನೋಡೋರು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪಷ್ಟವಾದ ಸ್ಫುಟವಾದ ಮಾತುಗಳನ್ನ ಕೇಳಿ ಚಂದ ಕನ್ನಡ ಕಲ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಮೇಷ್ಟ್ರು ಅಂತ ಹೇಳಿ ನಮ್ಮ ಹೆಮ್ಮೆಯ ಎಂ ಕೃಷ್ಣೇಗೌಡ ಸರ್ ಬರೆದದ್ದು ನೆನಪಾಯ್ತು. ಹಿಂಗಾಗಿ ನಾವೆಲ್ಲ ಕನ್ನಡವನ್ನು ಬಹಳ ಅಭಿಮಾನದಿಂದ ಕಾಣುವಂತಹ ಜನ. ಬನ್ರಿ, ಎಷ್ಟು ಚಂದ ಕನ್ನಡ. ರಾಷ್ಟ್ರಕವಿ ಕುವೆಂಪು ಅವರು ಅವರ ಮಗ ತೇಜಸ್ವಿ 2 ವರ್ಷದ ಕಂದನಿದ್ದಾಗ ಒಂದು ಸಣ್ಣ ಸಾಲುಗಳನ್ನ ಬರೀತಾರ. ತೇಜಸ್ವಿ, ನೀನು 2 ವರ್ಷದ ಕಂದ. ತೇಜಸ್ವಿ, ನೀ 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾವಿಬ್ಬರು ಒಂದೇ. ತೇಜಸ್ವಿ, ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾವಿಬ್ಬರೂ ಒಂದೇ ಅಂತ ಕುವೆಂಪು ಅವರು ಬರೆದ ಸಾಲುಗಳನ್ನ ಯಾವಾಗಲೂ ಜಯಂತಿ ಕಾಯ್ಕಿಣಿಯವರ ಧ್ವನಿಯಲ್ಲಿ ಈ ಸಾಲುಗಳನ್ನ ಕೇಳಿದ್ದೆ. ತಾಯಿಯ ಜೊತೆ ಆ ತೇಜಸ್ವಿ ಅಜ್ಜಿಯ ಮನೆಗೆ ಹೋದಾಗ ಕುವೆಂಪು ಬರೀತಾರ, ತೇಜಸ್ವಿ, ನೀನಿಲ್ಲದ ಮನೆಯಲ್ಲಿ ಕಸವಿಲ್ಲ ರಸವಿಲ್ಲ. ತೇಜಸ್ವಿ, ನೀನಿಲ್ಲದ ಮನೆಯಲ್ಲಿ ಕಸವಿಲ್ಲ ರಸವಿಲ್ಲ. ಹೀಗೆ ಎಲ್ಲ ಬಹಳಷ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಕನ್ನಡದ ಕವಿಗಳು, ಸಾಹಿತಿಗಳು, ಕಾದಂಬರಿಕಾರರು, ನಾಟಕಕಾರರು, ಮಾತುಗಾರರು, ಇವೆಲ್ಲ ಪ್ರಭಾವದಿಂದ ನಾವೆಲ್ಲ ಕನ್ನಡವನ್ನ ಕಲಿಯುವಂತಹ ಸೌಭಾಗ್ಯ ನಮಗ್ ಸಿಕ್ತು. ಬನ್ರಿ, ನಮ್ಮ ಧಾರವಾಡದ ವರಕವಿ ಬೇಂದ್ರೆಯವರು ಬಹಳ ಅದ್ಭುತವಾದಂತಹ ಕವಿಗಳು, ಬಹಳಷ್ಟು ಕವಿತೆಗಳನ್ನ ಬರೆದವರು. ಅವ್ರದ್ದು ಸುಮ್ಮನೆ 1-2 ಸಾಲು. ಹೂವಿನ ಪಕ್ಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿನ ಪಕ್ಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿಗೆ ಹೋಗಿತಾವ ಗಲ್ಲ ತೀವಿತಾವ, ಹೂವಿಗೆ ಹೋಗಿತಾವ ಗಲ್ಲ ತೀವಿತಾವ. ಪಾತ್ರಿಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರಿಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಪಾತ್ರಿಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅನ್ನುವಂಥ ಬೇಂದ್ರೆಯವರ ಈ ಪಾತ್ರಿಗಿತ್ತಿ ಹಾಡನ್ನ ಬಹಳಷ್ಟು ಜನಪ್ರಿಯಗೊಳಿಸಿದವರು ಧಾರವಾಡದ ಹೆಮ್ಮೆಯ ಸಂಗೀತಗಾರರಾದ ಯಶವಂತ ಹಳಿಬಂಡಿಯವರು. ಮತ್ತ ನಮ್ಮ ಧಾರವಾಡದ ಇನ್ನೋರ್ವ ಕವಿಗಳಾದಂಥ ಚನ್ನವೀರ್ ಕಣವಿಯವರು ಬರೆದ 1-2 ಸಾಲುಗಳು. ಗಿಡದಿಂದುದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ, ನೆಲದ ಒಡಲಿನೊಳಗೇನು ನಡೆಯುವುದೋ ಎಲ್ಲಿ ಕುಳಿತಿಹನು ಕಲಾವಿದ, ನೆಲದ ಒಡಲಿನೊಳಗೇನು ನಡೆಯುವುದೋ ಎಲ್ಲಿ ಕುಳಿತಿಹನು ಕಲಾವಿದ. ಹೂವು ಹೊರಡುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ, ಇರುಳಿನ ಒಡಲಿಗೆ ದೂರದ ಕಡಲಿಗೆ, ಮುಳುಗಿದಂದೆ ದಿನ ಬೆಳಗಿದಂದೆ ಹೊರಬರುವನು ಕೂಸಿನ ಹಾಗೆ ಅನ್ನುವಂಥ ಒಂದು ಭಾವಗೀತೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಹೀಗೆ ಹಲವಾರು ಗೀತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು, ಒಂದು ಸಾಹಿತ್ಯ ನಮ್ಮ ಕನ್ನಡ ಭಾಷೆಯ ಶ್ರೀಮಂತ ಭಾಷೆ ಎನ್ನುವಂಥ ಅಭಿಮಾನ, ಹೆಮ್ಮೆ ನಮ್ಮ. ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿ ಬೆಳೆದಿವೆ. ಹಬ್ಬ ಅಂದ್ರೆ ಏನೋ ಸಂಭ್ರಮ, ಸಡಗರ, ಉತ್ಸಾಹ, ಚೈತನ್ಯ. ಈ ಹಬ್ಬಗಳ ಹಿಂದಿರುವ ಸದಾಶಯ ನಮಗೆ ಗೊತ್ತಿಲ್ಲ. ಸುಮ್ಮನೆ ಹೊಸ ಬಟ್ಟೆ, ಹೊಸ ತಿಂಡಿಗಾಗಿ ನಾವು ಈ ಹಬ್ಬ ಆಚರಣೆ ಮಾಡ್ತೀವಿ. ಅದಕ್ಕೆ ಈ ಹಬ್ಬಗಳನ್ನೆಲ್ಲ ಕುರಿತು ನಮ್ಮ ಅಥಣಿ ಮೋಟಗಿ ಮಠದ ಪ್ರಭುಚನ್ನ ಸ್ವಾಮೀಜಿಯವರು ಬರೆದಂತ ಒಂದು ಸುಂದರವಾದ ವಚನ ನನಗೆ ನೆನಪಾಗ್ತಾ ಇದೆ. ನೋಡ್ರಿ ಎಷ್ಟು ಚಂದ ಬರೀತಾರೆ. ಗಣಪತಿ ಹಬ್ಬದ ನೆಪದಲ್ಲಿ ದುಂದು ವೆಚ್ಚ ಮಾಡಿ ದರಿದ್ರರಾದವೇ ಹೊರತು ಬಾಲಗಂಗಾಧರ ತಿಲಕರ ದಿವ್ಯ ದೃಷ್ಟಿ ಅರ್ಥವಾಗಲಿಲ್ಲ. ದೀಪಾವಳಿ ಹಬ್ಬದಲ್ಲಿ ಪಟಾಕೆ, ಎಣ್ಣೆ, ಬತ್ತಿಗಳು ಉರಿದವೇ ವಿನಃ ಶರಣರ ಸಂತರ ಅರಿವಿನ ದೀಪ ಬೆಳಗಲಿಲ್ಲ. ದಸರಾ ಹಬ್ಬದಲ್ಲಿ
ಹೊಸ ಬಟ್ಟೆ ಬನ್ನಿಗಳು ಮುಖ್ಯವಾದವೇ ಹೊರತು ಮೈಸೂರು ರಾಜಮನೆತನದವರ ರಾಷ್ಟ್ರ ಪ್ರೇಮ ನಮಗೆ ಅರ್ಥವಾಗಲಿಲ್ಲ. ಅಥಣೀಶ ಹಬ್ಬಗಳು ಅಬ್ಬರದಲ್ಲಿ ಮುಗಿದವೇ ವಿನಃ ಆದರ್ಶ ಸಂಸ್ಕೃತಿ ಮೈಗೂಡಲಿಲ್ಲ ಎನ್ನುವಂಥ ಒಂದು ಸುಂದರವಾದ ವಚನ ಇವತ್ತು ನಮಗೆ ಖರೆ ಅನಿಸ್ತದ್ರಿ. ಈ ದೀಪಾವಳಿ ಬಂತು ಅಂದ್ರೆ ಬರೇ ಟಬ್ 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 ಪಟಾಕಿ ಹಾರಿಸೋದು, ಬಾಂಬ್ ಹಾರಿಸೋದು, ಪರಿಸರ ಮಾಲಿನ್ಯ ಮಾಡೋದು ಅದು ಹಬ್ಬದ ಉದ್ದೇಶ ಅಲ್ಲ. ಯಾಕೆ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ದೀಪಾವಳಿ ಹಬ್ಬ ಅಂದ್ರೆ ದೀಪಾವಳಿ, ಆವಳಿ ಅಂದ್ರೆ ಸಾಲು, ದೀಪಗಳ ಸಾಲು, ಸಾಲು ಸಾಲಾಗಿ ದೀಪಗಳನ್ನು ಹಚ್ಚಿ ನಾವು ಬೆಳಗುವಂಥ ಒಂದು ಹಿಂದಿನ ಉದ್ದೇಶ ಏನು ಅಂತಂದ್ರೆ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ, ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಸಾಗೋದು, ಅಧೈರ್ಯದಿಂದ ಧೈರ್ಯದ ಕಡೆಗೆ, ಸತ್ಯದ ಬೆಳಕಿನಡೆಗೆ ಸಾಗುವುದೇ ದೀಪಾವಳಿಯ ಒಂದು ಪರಮ ಉದ್ದೇಶ, ಅದು ಪರಮ ಗುರಿ ಅನ್ನುವಂಥ ಹೆಮ್ಮೆಯ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬನ್ರಿ ದೀಪಾವಳಿ ಅಂದ ಕೂಡಲೇ ಒಂದು ಸಿನಿಮಾ ಹಾಡು ನೆನಪಾಗ್ತದೆ ನನಗೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮೊನ್ನೆ ತಾನೇ ಅಗಲಿದಂಥ ಗಾನಗಂಧರ್ವ SPB ಅವರಿಗೆ ಹಾಡಿದಂಥ ಒಂದು ಸಣ್ಣ ಹಾಡು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಮಾವ ಮಗುವಾದನು ಅಳಿಯ ಮಗನಾದನು ಅನ್ನುವಂಥ ಹಾಡು ಎಷ್ಟು ಅರ್ಥಪೂರ್ಣದ ನೋಡ್ರಿ. ಮಾವ ಮಗುವಾದನು ಅಳಿಯ ಮಗನಾದನು, ಎಂಥ ಒಂದು ಬಾಂಧವ್ಯದ ಒಂದು ಸಂಬಂಧದ ಬೆಸುಗೆಯ ಗೀತೆ. ಈ ದೇಹಕ್ಕೆ ನಮಗೆಷ್ಟು ವಯಸ್ಸಾದರೂ ಕೂಡ ಒಳಗೆ ಮಗುವಿನ ಮುಗ್ಧತೆ, ಸಹಜತೆ, ನಿಷ್ಕಪಟ ಮನಸ್ಸು ಇದ್ರೆ ಜೀವನದಲ್ಲಿ ಸೋಲಿಲ್ಲ, ಆ ಸರಳ ಬದುಕಿಗೆ ಯಾವುದೇ ಒಂದು ಚಿಂತೆಗಳಿಲ್ಲ ಅನ್ನುವಂಥ ಅರ್ಥ ಕವಿಗಳು ಈ ಸಾಲಿನಲ್ಲಿ ಸೇರಿಸಿದ್ದಾರೆ. ಅಳಿಯ ಬರೀ ತನ್ನ ತಂದೆ ತಾಯಿಯನ್ನು ಪ್ರೀತಿಸದೆ ಹೆಣ್ಣು ಕೊಟ್ಟಂಥ ಅತ್ತೆ ಮಾವನಲ್ಲೂ ತಂದೆ ತಾಯಿಯ ಪ್ರೀತಿ ತೋರಿಸುವ ಒಂದು ವಿಶಾಲ ಹೃದಯದ ಈ ಹಾಡು ಈ ಸಂದರ್ಭದಲ್ಲಿ ನನಗೆ ನೆನಪಾಯಿತು. ಇನ್ನು ನಮ್ಮ ಶರಣರ ದೃಷ್ಟಿಯಿಂದ ವಿಚಾರ ಮಾಡಬೇಕಾಗಿದ್ರೆ ಮಹಾಜ್ಞಾನಿ ಚನ್ನಬಸವಣ್ಣನ ಜಯಂತಿ ಈ ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೆ ದೀಪಾವಳಿ ಈ ಒಂದು ದೀಪದ ಬೆಳಕಿನ ಸಾಲು. ಆ ಹಬ್ಬದಲ್ಲಿ ನಾವು ನಮ್ಮ ಅಜ್ಞಾನದ ಕತ್ತಲೆಯಿಂದ ನಮ್ಮ ಒಂದು ಬದುಕಿನಲ್ಲಿ ಬರುವ ಏನೇ ನೋವು ಕಷ್ಟಗಳನ್ನೆಲ್ಲ ನಾವು ಸಮರ್ಥವಾಗಿ ಎದುರಿಸಿ ಮತ್ತೆ ಹೊಸ ಬಾಂಧವ್ಯದೊಂದಿಗೆ ಬಾಳುವ ಒಂದು ಸದಾಶಯ. ಅದರಲ್ಲೂ ವಿಶೇಷವಾಗಿ ಈ ದೀಪಾವಳಿ ಹಬ್ಬ ದೂರ ಹೋಗಿದ್ದ ಒಡ ಹುಟ್ಟಿದ ಅಕ್ಕ ತಂಗಿಯರನ್ನ ಮನೆಗೆ ಕರೆಸಿ ಅವರ ಯೋಗಕ್ಷೇಮವನ್ನ ಕೇಳಿ ಅವರಿಗೆ ಒಂದಿಷ್ಟು ಪ್ರೀತಿಯ ಕಾಣಿಕೆಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವಂಥ ಒಂದು ಬಾಂಧವ್ಯದ ಉದ್ದೇಶ ಈ ಹಬ್ಬಗಳ ಹಿಂದಿರುವಂಥ ಒಂದು ಸದಾಶಯ. ತೌರನ್ನು ತೊರೆದು ನಡೆದರು ದೂರ, ಬಾರದು ಪ್ರೀತಿಗೆ ಲೋಪ, ತಂಗಿಯ ನೆನೆದು ಉರಿಸುತ್ತಿರಣ್ಣ ನೆನಪಿನ ನಂದ ದೀಪ, ನೆನಪಿನ ನಂದ ದೀಪ, ಅಣ್ಣ ನಿನ್ನ ಸೋದರಿಯನ್ನ ಮರೆಯದಿರು ಎಂದೆಂದು ಓ ಅಣ್ಣ ಅನ್ನುವಂಥ ಒಂದೇ ಬಳ್ಳಿಯ ಹೂಗಳು ಅನ್ನುವ ಸುಂದರವಾದ ಚಿತ್ರವನ್ನ ನಾವು ಸಣ್ಣವರಿದ್ದಾಗಿನಿಂದ ಆ ಸಿನಿಮಾ ನೋಡಿವಿ, ಸಣ್ಣವರಿದ್ದಾಗೆ ಆ ಸಿನಿಮಾ ನೋಡಿವಿ. ಇವತ್ತು ಬಹಳ ರಭಸಮಯ ಜೀವನ, ಯಾರಿಗೂ ಸಮಯ ಇಲ್ಲ, ಒಂದು ಮಾತಾಡಕ್ ಸಮಯ ಇಲ್ಲ. ಈ ಎಲ್ಲ ಆಧುನಿಕ ವೈಜ್ಞಾನಿಕ ಸೌಲಭ್ಯಗಳ ಜೊತೆಗೆ ನಾವು ಸಂಬಂಧಗಳನ್ನು ಮರಿತಾ ಇರೋ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಈ ಒಂದು ಕುಟುಂಬದ ಸಂಬಂಧ, ಆತ್ಮೀಯ ಪ್ರೀತಿಯ ಸೆಳೆತ, ಎಲ್ಲರ ಬಗ್ಗೆ ಒಂದು ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕಾಗಿ ನಾವು ಹಬ್ಬಗಳನ್ನ ಆಚರಿಸೋಣ, ಸಂಭ್ರಮಿಸೋಣ. ಈ ಕನ್ನಡ ಭಾಷೆ ಎಲ್ಲಾ ಕಡೆ ಒಂದೇ ಇರುವುದಿಲ್ರಿ. ಕಲಬುರಗಿ ಭಾಷೆ ಬೇರೆ, ಬಿಜಾಪುರ ಭಾಷೆ ಬೇರೆ, ಬೀದರ್ ಭಾಷೆನೇ ಬೇರೆ, ಒಂದೊಂದು ಕಡೆ ಒಂದೊಂದು ತರ ಭಾಷೆ. ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳೆನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕಟ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ,
ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡಿ ಭಂಗಿ ಅಂದ್ರ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡಿ ಭಂಗಿ ಅಂದ್ರ ಸ್ವಚ್ಛ ಮಾಡು ಮಾನವನ ನಾಮವಧು ಅಂದಂಗ ಬೇರೆ ಬೇರೆ ಕಡೆ ಬೇರೆ ಬೇರೆ ತರದಂಥ ಭಾಷೆಗಳ ಪ್ರಯೋಗಗಳು ಇರ್ತಾವ. ಆದ್ರ ಇವತ್ತ ನಮ್ಮ ಬೆಂಗಳೂರಿನೊಳಗ ಕನ್ನಡ ಭಾಷೆಯ ಸ್ಥಿತಿಗತಿ ಏನಾಗ್ಯದ, ಬೃಹತ್ ಬೆಂಗಳೂರಿನಲ್ಲಿ ಕನ್ನಡದ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಹಲವಾರು ಭಾಷೆಗಳು ಸೇರಿ ಕನ್ನಡದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತದ ಅಂತಂದ್ರ ನಮ್ಮ ಬೆಂಗಳೂರಿನ ಶಾಯರಿ ಕವಿಗಳಾದ ಅಸಾದುಲ್ಲಾ ಬೇಗ್ ಅವರು ಒಂದು ಚಂದ ಶಾಯರಿ ಬರೀತಾರ ಕೇಳ್ರಿ. ರಾಯಚೂರಿನಿಂದ ಮೈಸೂರಿನವರೆಗೆ, ಕೋಲಾರದಿಂದ ಕಾರವಾರದವರೆಗೆ, ರಾಯಚೂರಿನಿಂದ ಮೈಸೂರಿನವರೆಗೆ, ಕೋಲಾರದಿಂದ ಕಾರವಾರದವರೆಗೆ ಹಬ್ಬಿ ನಿಂತಿರುವ ಈ ಸುಂದರ ನಗರಿ ಬೆಂಗಳೂರು ನಗರಿ. ಈ ಕಡೆ ಶಿವಾಜಿನಗರ, ಆ ಕಡೆ ರಾಜಾಜಿನಗರ, ಈ ಕಡೆ ಎನ್ನಡ, ಆ ಕಡೆ ಎಕ್ಕಡ, ನಡುವೆ ನೋಡು ಕನ್ನಡ ಸ್ವಲ್ಪ ಗಡಗಡ, ನಡುವೆ ನೋಡು ನಮ್ಮ ಕನ್ನಡ ಗಡಗಡ. ಸುಮ್ನೆ ಯಾಕೆ ನಿಂತಿದ್ದಿ ಕೆಂಪೇಗೌಡ, ಸುಮ್ನೆ ಯಾಕೆ ನಿಂತಿದ್ದಿ ಕೆಂಪೇಗೌಡ, ಕೆಳಗಿಳಿದು ಎಲ್ಲರ ಎದೆಯ ಮೇಲೆ ಕೊರೆದು ಬಿಡು ಕನ್ನಡ 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 ಅನ್ನುವಂಥ ಒಂದು ಸುಂದರವಾದ ಶಾಯರಿಯನ್ನ ನಮ್ಮ ಬೇಗ್ ಸರ್ ಬರೀತಾರ. ಅದಕ್ಕೆ ದಯಮಾಡಿ ಅಮೇರಿಕಾದಲ್ಲಿರುವ ಎಲ್ಲ ಕನ್ನಡ ಪ್ರೇಮಿಗಳು, ನಾನಿವತ್ತು ಅಮೇರಿಕಾದ ಕನ್ನಡಿಗರ ಜೊತೆ ಮಾತಾಡೋದಕ್ಕೆ ಬಹಳ ಅಭಿಮಾನ ಆಗ್ತದೆ. ನನ್ನ ಹಿರಿಯಕ್ಕ ಶಕುಂತಲಾ ಹಿರೇಮಠ ಅವರ ಮೊದಲ ಮಗ ಪ್ರವೀಣ್ ಹಿರೇಮಠ ಅಮೇರಿಕಾದಲ್ಲಿ ವಾಸವಾಗಿದ್ದು, ಆತ ಎಷ್ಟೇ ಕಲ್ತರು, ಎಷ್ಟೇ ಜಾಣ ಆಗಿದ್ರು, ಮತ್ತೆ ನಮ್ಮ ಸಿಂದಗಿ ವಿಜಾಪುರಕ್ಕೆ ಬಂದ್ರ ನಮ್ಮದೇ ಭಾಷೆ, ನಮ್ಮದೇ ಮಾತು ಬಹಳ ಅಭಿಮಾನ ಅನಿಸ್ತದ. ಅದಕ್ಕೆ ನಿಮ್ಮ ಮಕ್ಕಳಿಗೆ ದಯಮಾಡಿ ಮನೆಯಲ್ಲಿ ಕನ್ನಡ ಮಾತಾಡಿ ಕನ್ನಡ ಭಾಷೆ ಉಳಿಸ್ರಿ. ನಮ್ಮ ಹಿರಿಯ ಸಾಹಿತಿಗಳಾದ ಪಾರ್ವತಿ ಸುತ ಅವರು ಒಂದು ಹಾಡು ಬರೀತಾರ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ, ಏನು ಬೇಕು ಎಲ್ಲ ಕಲ್ಕೋ, ಬಳಸೋಕ್ ಮಾತ್ರ ಕನ್ನಡ ಇಟ್ಕೋ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವು ಕನ್ನಡ ಶೃಂಗಾರ, ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವು ಕನ್ನಡ ಶೃಂಗಾರ ಒಂದು ಹಾಡ ಬರೀತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಕನ್ನಡದ ಮಾತುಗಳನ್ನು ಕಲಿಸಿ ಕನ್ನಡದ ಭಾಷಾ ಪ್ರೇಮವನ್ನ ಅವರಲ್ಲಿ ಹುಟ್ಟಿಸಿ ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ ಅಂತ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳುವಂತ. ಯಾವಾಗ ಎಂಥ ಬದಲಾವಣೆಗಳು ಬರ್ತಾವ ಗೊತ್ತಾಗೋದಿಲ್ಲ ನೋಡ್ರಿ. ನಾನು MA ಪದವೀಧರೆಯಾಗಿ ಬಿಜಾಪುರ BLD ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕಿಯಾಗಿದ್ದೆ. ಆ ನೌಕರಿ ಖಾಯಂ ಆಗದೆ ಇದ್ದುದಕ್ಕಾಗಿ ಪ್ರವಚನಗಾರ್ತಿಯಾದೆ. ಇವತ್ತು ಹಾಸ್ಯ ಭಾಷಣಗಾತಿಯಾಗಿ, ಹಾಸ್ಯ ಮಾತುಗಾತಿಯಾಗಿ ಇವತ್ತು ಅದನ್ನೇ ನನ್ನ ಬದುಕಿನ ವೃತ್ತಿಯನ್ನಾಗಿ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ದೀನಿ. ಬಹಳ ಹಾಸ್ಯ ಪ್ರಸಂಗಗಳು ಬಹಳ ಇರ್ತಾವ. ನೀವು ಅನ್ಕೋತಿರಬಹುದು, ಏನ್ ಮೇಡಮ್ ಅವರು ಹಾಸ್ಯ ಹರಟೆ ನಗೆ ಹಬ್ಬದಲ್ಲಿ ಬರ್ತಾರ, ನಗಸ್ತಾರ, ಜೋಕ್ಸ್ ಹೇಳ್ತಾರ ಅಂತ ಕರ್ಸಿದ್ರ ಬರೀ ಬೇರೆ ಬೇರೆ ಮಾತಾಡ್ತಾರ ಅಂತ ಹೇಳಿ. ಅದಕ್ಕೆ ಬನ್ರಿ, ದೀಪಾವಳಿ ಹಬ್ಬ, ರಾಜ್ಯೋತ್ಸವದ ಹಬ್ಬದ ಜೊತೆಗೆ ನನ್ನ ಜೀವನದಲ್ಲಿ ನಡೆದಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ಬೇಕ್ರಿ, ಟಿವ್ಯಾಗ ಬೇರೆ ನಮ್ನಿ ಬಂದಿರ್ತೀವಿ, ಕಡೆಯಾಗ ಬೇರೆ ಇರ್ತೀವಿ. ಹಿಂಗೆ ಮುಧೋಳು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಸ್ಟೇಜ್ ಹಿಂದ್ಗಡೆ ಕೂತಿದ್ದೆ. ಒಂದು 4 ಹುಡುಗರು ಬಂದು ನಮಸ್ಕಾರ ನಮಸ್ಕಾರ ಇಲ್ಲಿ ಇಂದುಮತಿ ಸಾಲಿಮಠವ್ರು ಬಂದಾರ, ತಿಳಿದಾರ್ರಿ ಅಂದ್ರು. ಯಪ್ಪ ಅವ್ರು ಕೂತಿನಲ್ಲ ಯಪ್ಪ, ನಾನೇನು ಓದ್ತಮ್ಮ ಅಂದೆ. ಯಪ್ಪ ನೀವೇ ರೀ, ಎಷ್ಟು ಉದ್ದು ಕಾಣಿಸ್ತೀರಿ, ಬ್ಯಾರೆ ನಮ್ನಿ ಕಾಣಿಸ್ತೀರಿ, ಬ್ಯಾರೇನೇ ಇದಿರಲ್ರಿ ಅಂದ್ರು. ಹೌದಪ್ಪ, ಅಲ್ಲಿ ಮೇಕಪ್ ಮಾಡಿರ್ತಾರ, ಬಣ್ಣ ಹಚ್ಚಿರ್ತಾರ ಅಂತಂದೆ. ಈಗ ಹಾಸ್ಯಗಳು ಬಹಳ ನಡೀತಿರ್ತಾವ. ಮೂಡುಬಿದಿರೆ ಆಳ್ವಾಸ್ ನುಡಿಸಿರಿ ಬಹಳ ಅತ್ಯುತ್ತಮ ಶ್ರೇಷ್ಠ ಕಾರ್ಯಕ್ರಮದ ಬಹಳ ದೊಡ್ಡ ವೇದಿಕೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ರೀ. ಅಲ್ಲಿ ಹೋದಾಗ ಅಲ್ಲಿ ಸಿಂಧು ಮೇಡಮ್ ಅವರು, ಇಂದುಮತಿಯವರೇ ಬನ್ನಿ, ನಿಮಗೆ ರೂಮನ್ನ ಇಲ್ಲಿ ಗೊತ್ತು ಮಾಡಿದ್ದೇವೆ, ನೀವು ಸರಿಯಾದ ಸಮಯಕ್ಕೆ ಬನ್ನಿ ಅಂತೆಲ್ಲ ನಮಗೆ ಉಪಚಾರ ಮಾಡಿ ಕರೆದ್ರು. ಹೋದ ಕೂಡಲೇ ಸಾಲಿಮಠ ಎಲ್ಲಿ ಬರ್ತದೆ ಅಂದರು. ನಾ ಅಂದೆ, ನಾ ಎಲ್ಲಿ ಹೋಗ್ತೀನೋ ಅಲ್ಲಿ ಬರ್ತದ್ರಿ ಅಂದೆ. ನಾನು ನಮ್ಮ ಕಡೆ ಸರ್ನೇಮ್ಗಳೇ ಇರ್ತಾವ್ರಿ, ಅವ್ರ ಕಡೆ ಬರೀ ಹೆಸರ. ಹೌದಾ, ನಾನು ಸಾಲಿಮಠ ಅಂದ್ರೆ ಯಾವುದೋ ಒಂದು ಗ್ರಾಮ ಅನ್ಕೊಂಡಿದ್ದೆ ಅಂತಂದ್ರು. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ನೋಡ್ಬೇಕ್ರಿ, ಅಡುಗೆ ಮನಿ ಸಾಮಾನು ಸಾಲಂಗಿಲ್ಲ,
ಮಸಾಲೆ ಸಾಮಾನು ಸಾಲಂಗಿಲ್ಲ. ಏನೇನು ಸರ್ನೇಮ್ ಇಡ್ತಾರೋ, ಏನೇನು ಅಡ್ರೆಸ್ರು ಇಡ್ತಾರೋ. ಸಕ್ರಿಯವ್ರು ಅದಾರ, ಬೆಲ್ಲದವ್ರು ಅದಾರ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಿಂಗೆಲ್ಲ ಬೆಲ್ಲದ ನಾನಾ ಥರದ ಒಂದು ಸರ್ನೇಮ್ಗಳು, ಅಡ್ರೆಸ್ಗಳು ನಮ್ಮ ಕಡೆ ಇರ್ತಾವ. ಅದಕ್ಕೆ ನಮ್ಮ ಭಾಷೆನೇ ಬ್ಯಾರೆ, ನಮ್ಮ ಭಾಷೆಯ ಸೊಗಡೆ ಬ್ಯಾರೆ. ಈ ಗಂಡ ಹೆಂಡತಿಯ ಮಧ್ಯೆ ಭಾಳ ಹಾಸ್ಯ ಪ್ರಸಂಗಗಳಿರ್ತಾವ್ರಿ. ಹಿಂಗೆ ಅವ್ವ ಮನ್ಯಾಗ ಅಡುಗೆ ಮಾಡಾಕತ್ತಿದ್ಲು. ಅಪ್ಪ ಹೊರಗೆ ಪೇಪರ್ ಓದ್ಕೋತ ಕೂತಿದ್ದ. ಒಬ್ಬನೇ ಒಬ್ಬ ಮಗ, 6 ವರ್ಷದ ಹುಡುಗ ಮಗ ಸ್ಕೂಲ್ನಿಂದ ಓಡ್ಕೋತ ಮನೆಗೆ ಬಂದಿದ್ದೆ ಬಂದು ಅವನ ಕಡೆ ಹೋದ ಅಡುಗೆ ಮನ್ಯಾಗ. ಮಮ್ಮಿ, ನಾವು ಎಲ್ಲಿಗೆ ಬಂದೀವಿ ಅಂದಕ್ಕೆ. ಅವಾಗ ಆಕಿ ತಾಯಿ ಹೇಳಿದ್ಲು, ಭಾಳ ದೈವಿ ಭಕ್ತರು, ದೇವ್ರ ಮೇಲೆ ಭಾಳ ನಂಬಿಕೆ ಶ್ರದ್ಧೆ ಇಟ್ಟಂಥ ತಾಯಿ. ನಾವು ದೇವರಿಂದ ಬಂದೀವಪ್ಪ, ದೇವ್ರ ಮಕ್ಕಳು ಅಂದ್ಲು. ಮಗ ಹೊರಗೆ ಬಂದ. ಅಪ್ಪ ಟಿವಿ ನೋಡ್ಕೊತ ಕೂತಿದ್ದ. ಅಂದ, ಪಪ್ಪ ನಾವು ಎಲ್ಲಿಗೆ ಬಂದೀವ್ರಿ ಪಪ್ಪ ಅಂದ. ಅವಾಗ ತಂದೆ ಅಂದ, ವಿಜ್ಞಾನದಾಗ ಓದಿದ್ದವ, ಮಂಗನಿಂದ ಮಾನವ ಅಂತ ಹೇಳಿ. ನಾವು ಮಂಗ್ಯಾನಿಂದ ಬಂದೀವಿ ಅಂದನ್ರಿ. ಆ ಹುಡುಗ ಕನ್ಫ್ಯೂಷನ್ ಆಯ್ತು. ಹುಡುಗ ತಿರುಗಿ ಓಡಿ ಒಳಗೆ ಅಡುಗೆ ಮನೆಗೆ ಹೋದ. ಮಮ್ಮಿ, ನೀವೇನಿಬ್ರು ಒಂದೊಂಥರ ಹೇಳಿ ನನಗೆ ಕನ್ಫ್ಯೂಷನ್ ಮಾಡಿಡ್ತೀರಿ. ಪಪ್ಪ ಇದ್ರ ಮಂಗ್ಯಾನಿಂದ ಬಂದೀನಿ ಅತ್ತಾನ, ನೀ ಇದ್ರೆ ದೇವರಿಂದ ಬಂದೀನಿ ಅತ್ತಿದಿ. ಯಾವ್ದು ಖರೆ ಯಾವ್ದು ಸುಳ್ಳ? ಅವಾಗ ಅವರವ್ ಹೇಳಿದ್ಲು, ನೋಡ್ಪುಟ್ಟ ರಾಜು, ಎರಡೂ ಖರೆ. ನಾ ಹೇಳಿದ್ದು ಖರೆ, ನಿಮ್ಮಪ್ಪ ಹೇಳಿದ್ದು ಖರೆ. ನಮ್ಮ ಸಂಬಂಧಿಕರದ ನಾ ಹೇಳೀನಿ, ಅವ್ರ ಸಂಬಂಧಿಕರದ ಅವ್ರು ಹೇಳ್ಯಾರ ಅಂತ ಹೇಳಿ ಗಂಡಗ ಮಂಗ್ಯಾನ ಮಾಡಿಬಿಟ್ಟಿಡ್ರಿ. ಹಂಗ ಇವು ಹೆಣ್ಮಕ್ಳು ಬಹಳ ಡೇಂಜರ್. ಇವರೆಲ್ಲ ಮಾತಾಡಿದ್ರು ನೋಡಬೇಕದು, ಚೇಳ ಕಡ್ದಂಗೆ ಮಾತಾಡ್ತಿರ್ತಾರ ಅವರು. ಮತ್ತು ಈಗ ಹಿಂಗೆ ಗಂಡ ಹೆಂಡತಿ ಕೂಡಿ ಇಬ್ಬರು ಒಂದು ದೇವಸ್ಥಾನಕ್ಕೆ ಹೋದ್ರು, ಗುಡಿಗೆ ಹೋದ ಕೂಡಲೇ ಗುಡಿಯಾಗಿನ ಪೂಜಾರಪ್ಪ ಯಾರ ಹೆಸರಲ್ಲೇ ಮಂಗಳಾರತಿ ಮಾಡಲಿ ಅಂದನು. ಅವಾಗ ಗಂಡಂದ, ನನ್ನ ಹೆಂಡತಿ ಹೆಸರು ರಾಜಲಕ್ಷ್ಮಿ, ಅಕ್ಕಿನ ಹೆಸರಲ್ಲೇನೇ ಮಂಗಳಾರತಿ ಮಾಡ್ರಿ ಅಂದ. ಆ ಪೂಜಾರಪ್ಪ, ಮತ್ತೆ ನಿಮಗ ಅದನ್ರಿ. ನಂದು ಮನ್ಯಾಗ ಆಗಿದೆ, ನಾವು ಮನ್ಯಾಗ ಮಂಗಳಾರತಿ ಮಾಡ್ಕೊಂಡೇ ಕರ್ಕೊಂಬಂದ ನನ್ನ ಹೆಂಡತಿ ಅನ್ನತ್ತ. ಅದಕ್ಕೆ ನಮ್ಮ ಡುಂಡಿ ರಾಜ ಅವ್ರು ಎಷ್ಟು ಚಂದ ಬರೀತಾರೆ, ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ಪತಿದೇವರಿಗೆ ಮೊದಲು ಮಂಗಳಾರತಿ ನಂತರ ನೈವೇದ್ಯ ಅಂತ ಹೇಳಿ ಭಾಳ ಚಂದ ಬರೀತಾರೆ. ಹಂಗ ಈ ನೋಡ್ಬೇಕ್ರಿ, ಗಂಡು ಮಕ್ಕಳೆಲ್ಲ ಲಗ್ನ ಆಗಿ ಬಂದ ಕೂಡಲೇ ಹೆಂಡತಿಗೆ ಭಾಳ ಅಂದಿಸ್ಕೋಬೇಕು, ಹೆಂಡತಿ ಕಂಟ್ರೋಲ್ದಾಗ ಇಟ್ಕೋಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಮಂದಿ ಭಾಳ ಇರ್ತಾರೆ. ಹಿಂಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕೆಟ್ಟ ಬಿಸಿಲ, ಕಲಬುರ್ಗಿ ಒಳಗಂತೂ ಭಾಳ ಬಿಸಿಲ. ಆ ಬ್ಯಾಸ್ಗಿ ದಿವ್ಸನ್ಯಾಗ ಒಂದು ದಿವಸ ಸಂಡೇ ಮುಂಜಾನೆ ಗಂಡ ಎದ್ದ ಬಾತ್ರೂಮ್ಗೆ ಹೋದ. ಕರೆಂಟ್ ಹೋಗಿದ್ದು, ಗೀಸರ್ ಚಾಲು ಆಗಲಿಲ್ಲ. ಬಂದ ಹೆಂಡತಿಗೆ ಎಬ್ಬಸಾಕತೆ, ಏಳುವರೆ ಆಗಿದೆ, ದಿನ ಏನು ಮಾಡ್ಕೊಂಡು ಹೇಳಂದ. ಅಕ್ಕಿ ಅಂದ್ಲು ಹೆಂಡತಿ, ದಿನ ಎದ್ದು ಸಾಕಾಗ್ಯದ, ಇವತ್ತು ಸಂಡೇ ಅದ, ನನಗೆ ಎಬ್ಬಿಸ್ಬೇಡ್ರಿ ಅಂದ್ಲಕ್ಕಿ. ಎದ್ದು ಬರ್ಷನ್ ಮೇಲೆ ನೀರು ಕಾಯಿಸ್ಕೊಡು, ನಾ ಹೊರಗೆ ಹೋಗೋದ ಅಂತಂದು. ಅವಾಗ ಹೆಂಡತಿ ಅಂದು, ಏನು ನೀರು ಕಾಯಿಸ್ಕೊಳ್ದು ತಾಸು ಹುಡುಗಾಡ ಬಿಸಿಲಾಗ, ಏನು ಬಿಸಿನೀರು ಜಳಕ ಮಾಡ್ತೀರಿ, ತಣ್ಣಗೆ ಆರಾಮ್ ತಣ್ಣೀರು ಮಾಡ್ರಿ ಅಂದ್ಲಕ್ಕಿ ಹೆಂಡತಿ. ಅವಾಗ ಒಂದು ತಣ್ಣೀರು ಬಗೆಹರಂಗಿಲ್ಲ ನನಗೆ, ನಾ ಬಿಸಿನೀರೇ ಮಾಡವ ಅಂದ. ನಾ ಕಾಸಂಗಿಲ್ಲ ನೋಡು ಅಂದು. ಮತ್ತು ನಾನು ತಣ್ಣೀರು ಜಳಕ ಮಾಡಿದೆ ಅಂದ್ರೆ ನಮ್ಮವ್ವ ಅದೇ ರೂಢಿ ಹಾಕ ನನಗೆ, ತಣ್ಣೀರು ಜಳಕ ಮಾಡಿದೆ ಅಂದ್ರೆ ನೆಗಡಿ ಕೆಮ್ಮ ಜ್ವರ ಬರ್ತದ, ಬಗೆಹರಂಗಿಲ್ಲ ನನಗೆ, ನೀರು ಕಾಸಂದ. ನಾ ಕಾಸಂಗಿಲ್ಲ ನೋಡ್ರಿ ಹೆಂಡತಿ. ಮತ್ತೆ ಏನು ಮಾಡ್ತೀನಿ ಅಂತ. ಏನು ಮಾಡ್ತೀರಿ ಅಂದ್ಲಕ್ಕಿ. ಮತ್ತೆ ಏನು ಮಾಡ್ತೀನಿ ಅಂದ. ಮತ್ತೇನು ಮಾಡಲಿ, ತಣ್ಣೀರು ಮಾಡ್ತೀನಿ ಅಂದ್ರೆ ಅವ ಇಷ್ಟು ಹೇಳಾಕ ಭೂಪ ಹೆಂಡತಿಗಿಷ್ಟು ಅಂದಿಸ್ಕೊಳಕತ್ತಾನ. ಅದಕ್ಕೊಂದು ಕವಿತೆ, ಮದುವೆಗಿಂತ ಮುಂಚೆ ಎಲ್ಲಾ ಗಂಡಸರು ಮಾತಾಡ್ತಾರ, ನರೇಂದ್ರ ಮೋದಿ ಹಂಗ ಮದುವೆಗಿಂತ ಮುಂಚೆ ಎಲ್ಲಾ ಗಂಡಸರು ಮಾತಾಡ್ತಾರ, ನರೇಂದ್ರ ಮೋದಿ ಹಂಗ ಮದುವೆ ಆದ್ಮ್ಯಾಲ ಆಗ್ತಾರ ಮನಮೋಹನ್ ಸಿಂಗ್ ಅಂತ ಬರೀತಾರ. ಅದಕ್ಕೆ ನಾ ಹೇಳೋ ಉದ್ದೇಶ ಇಷ್ಟೇ, ಹೆಣ್ಣ ಗಂಡ ಅನ್ನುವಂಥ ಭೇದ ಭಾವ ಹಳ್ಳಿಯೊಳಗೆ ಭಾಳ ಬೆಳೆಸ್ಕೋತ ಬಂದಾರ. ಹಂಗಾಗಿ ನೀವು ಬೇರೆ ಬೇರೆ ದೇಶದಲ್ಲಿರುವಂಥವ್ರು ಹೆಣ್ಣು ಗಂಡು ಸಮಾಜದ ಎರಡು ಕಣ್ಣುಗಳಿದ್ದಂಗ. ನಾವೆಲ್ಲ ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಸಿನಿಮಾ, ಎಷ್ಟು ಚಂದ ಹಾಡಿರ್ತಿದ್ವು ರೀ. ಹೆಣ್ಮಕ್ಳಿಗೆ ಸೀರೆನೇ ಚಂದ, ಸೀರೆನೇ ಅಂದ
ಹೆಣ್ಣು ಅಂದರೆ ಹೀಗಿರಬೇಕು, ಮೈ ತುಂಬ ಸೀರೆಯ ಹೊದ್ದಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಅರಿಶಿಣ ಕೆನ್ನೆಯ ತುಂಬಿರಬೇಕು, ಹೆಣ್ಣು ಅಂದರೆ ಹೀಗಿರಬೇಕು ಅಂತ ಒಂದು ಹಾಡು ಬಂತು. ಹಿಂಗ ಸೀರೆ ಮ್ಯಾಲ ಬಹಳಷ್ಟು ಹಾಡುಗಳು ಇರ್ತಿದ್ವು. ಈಗ ಯಾಕಂತ ಹಾಡ ಬರೀತಾರೋ ಏನ್ ಕತಿನೋ ಈಗಿನ ಯುವಕರು ಹಾಡ್ತಿರ್ತಾರ. ಸೀರೆಲಿ ಹುಡುಗಿರ ನೋಡಲೇ ಬಾರದು, ಇಳಿಯಲ್ಲ ಟೆಂಪರೇಚರು, ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ ಟೀಚರು. ಹಣಿ ಹಣಿ ಬಡ್ಕೋಬೇಕ್ರಿ ಟೀಚರ್ ಸ್ಕೂಲ್ನಾಗ ಹೇಳ್ಬೇಕತ್ತಿದೆಲ್ಲ. ಯೋಗರಾಜ್ ಭಟ್ರು ಬರೀತಾರ, ನಮ್ ವಿಜಯ ಪ್ರಕಾಶ್ ಅವರು ಹಾಡ್ಯಾರ. ಅದಕ್ಕೆ ಈಗಿನ ಹಾಡೇ ಬೇರೆ. ಮತ್ತ ಆ ಹಾಡ ಬಿಟ್ಟು ಮುಂದಿನ ಸಾಲುಗಳನ್ನ ಕೇಳದೆ ತೆಳ್ಳನೆಯ ಸೀರೆ ಉಟ್ಕೋಬಾರದು ಅನ್ನುವಂಥ ಹಾಡು. ಏನೋ ನಾನಾ ಥರದ ಬೇರೆ ಬೇರೆ ಟೈಪ್ಗಳು ಸಿನಿಮಾಗಳು ಬಂದವ, ಇವತ್ತು ಹಾಡುಗಳು ಬಂದವ. ಏನ್ ಹಾಡುಗಳು, ಏನು ಸುದ್ದಿಯೋ ಆ ಸಿನಿಮಾ ನೋಡಿ ನಮ್ಮ ಯುವಕರೆಲ್ಲ ಲವ್ 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 ಅತ್ ಹಾದ್ರ ಯವ್ 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 ಅತ್ ಬಾಯ್ ಬಡ್ಕೊಳಂಗ ಆತದ್ರು. ಯಪ್ಪ ಸಿನಿಮಾ ನೋಡಿ ಸಿನಿಮಾದ ನಂಗೆ ಮಾಡಾಕ್ ಹೋಗ್ಬೇಡ್ರಿ. ಅವ್ ಸುಡುಗಾಡ ಸಿನಿಮಾ ನೋಡಿ ಬರ್ತಾವ, ಸಿನಿಮಾ ನೋಡಿ ಬರ್ತಾರ, ಹುತ್ತು ತುತ್ತು ತುತ್ತು ಮಾಡಾಕತ್ತಾವ ಹುಡುಗರು. ಇವತ್ತು ಹುಡುಗರು ಎಡಕ್ ಪೂರಾ ತಲೆ ಬೋಳ್ಸ್ಕೊತಾವ್ರಿ, ಬಲಕುದ್ದಕ್ಕೆ ಕೂದ ಬಿಡಾತಾವ. ಎಡಕ್ಕ ಬಲಕ್ಕ ತಲೆ ಬೋಳ್ಸ್ಕೊತಾವ, ಮ್ಯಾಲ ಒಂದು ಬುಟ್ಟಿ ಹಾಕೊಂಡು ಬಂದ್ ಬಿಡ್ತಾವ. ಹಿಂಗೆ ಆತ್ರಿ. ಮೊನ್ನೆ ನಮ್ಮ ತಮ್ಮನ ಮಗ ತಂಗಿ ಮಗ ಹಿಂಗೆ ಕಟಿಂಗ್ ಮಾಡ್ಕೊಂಡು ಬಂದ್ರು. ಹುಚ್ಚುಗಳೇ ಹಿಂಗ್ಯಾಕ ಸೈ ಕಟಿಂಗ್ ಮಾಡ್ಕೊಂಡಿರು ಮಂಗ್ಯ ನಂಗ ನೋಡ್ರಿ, ನಿಮ್ ಪಪ್ಪ ನಮ್ಮ ತಮ್ಮ ಹೆಂಗದಾರ, ಅಗದಿ ಸಿಂಪಲ್ ಎಷ್ಟು ಚಂದ ಇರ್ತಾರ. ಇದು ಅತ್ಯ ನೀವು ವಯಸ್ಸಾಗ್ಯದ, ನೀವು ಓಲ್ಡ್ ವುಮನ್, ಈಗ ಇದೆಲ್ಲ ಫ್ಯಾಷನ್ ಗೊತ್ತಾಗಂಗಿಲ್ಲ ಅಂದ್ರಿ. ಅದಕ್ಕೆ ಈಗಿನ ಮಕ್ಕಳ ಟ್ರೆಂಡೇ ಬೇರೆ, ಫ್ಯಾಷನ್ನೇ ಬೇರೆ. ಅದಕ್ಕೆ ಈಗಿನ ಮಕ್ಕಳನ್ನ ನೋಡಿದ್ರೆ ಇವತ್ತು ಪಾಲಕರು ನಾವು ಬಹಳ ಲಕ್ಷ್ಯ ಕೊಡಬೇಕು. ಏನೆಲ್ಲ ಅಡ್ಡ ಹಾದಿಗೆ ಹೋಗೋದಕ್ಕೆ ಕೆಟ್ಟ ಆಕರ್ಷಣೆಗಳದವ. ಅದಕ್ಕಂಥ ಮಕ್ಕಳಿಗೆ ನಾವು ಇವತ್ತು ಸರಿದಾರಿಯಲ್ಲಿ ತಗೊಂಡು ಬಂದು ನಮ್ಮ ಕನ್ನಡ ಸಂಸ್ಕೃತಿ ಭಾಷೆ ಅಭಿಮಾನವನ್ನ ಬೆಳೆಸೋಣ ಅನ್ನೋದು. ಈ ಒಂದು 2020 ಬಂದಾಗಿನಿಂದ ನಮ್ಮ ಜೀವನದ ಚಿತ್ರಣ, ಒಂದು ಶೈಲಿ ಬದಲಾವಣೆಯಾಗಿದೆ. ಹೆಂಗ ನಾವು ಗಣಪತಿ ಹಬ್ಬವನ್ನ ಪರಿಸರ ಸ್ನೇಹಿ ಗಣಪತಿಯನ್ನ, ಮಣ್ಣಿನ ಗಣಪತಿಯನ್ನ ಮಾಡಿ ನಾವು ಆಚರಣೆ ಮಾಡಿದ್ವು. ಯಾವ ಆಡಂಬರವಿಲ್ಲ, ಪಟಾಕಿಗಳಿಲ್ಲ, ಒಂದು ಮದ್ದು ಹಾರಿಸೋದು ಬೇಡ. ಆ ಬಾಂಬ್ ಈ ಬಾಂಬ್ ಅಟೋಮ್ ಬಾಂಬ್ ಹಚ್ಚಿ ಪರಿಸರ ಕೆಡಿಸುವಂತ ನಮ್ಮ ಮಕ್ಕಳು ಯುವಕರು ಇವತ್ತು ಅದೆಲ್ಲ ದುಂದು ವೆಚ್ಚಗಾರಿಕೆಯನ್ನ ಬಿಟ್ಟು ಸರಳವಾಗಿ ಸುಂದರವಾಗಿ ನಮ್ಮ ಮನೆ ಮುಂದೆ ಚಿಕ್ಕ ಚಿಕ್ಕ ದೀಪಗಳನ್ನು ಹಚ್ಚಿ ಅಂತರಂಗದಲ್ಲಿ ಅರಿವಿನ ದೀಪ ಬೆಳಗಿಸುತ್ತಾ ನಾವು ಅಜ್ಞಾನದ ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವಂತ ಹಬ್ಬವನ್ನಾಗಿ ಆಚರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಚಂದನ ಕನ್ನಡ ಸಂಘದ ಪರವಾಗಿ ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ವರ್ಚುವಲ್ ಕಾರ್ಯಕ್ರಮವಾದರೂ ಇಷ್ಟೊತ್ತಿಗೆ ನಮ್ಮೊಂದಿಗೆ ಕುತ್ಕೊಂಡು ನಮ್ಮ ಭಾಷೆಯ ವಿಭಿನ್ನತೆ, ಆಸೆ ನುಡಿ, ಕವಿಗಳು, ಕವಿತೆ, ವಚನಗಳು, ಹಬ್ಬಗಳ ವೈಶಿಷ್ಟ್ಯತೆ ಇನ್ನೂ ಮತ್ತಷ್ಟು ತಾವೆಲ್ಲರೂ ಆನಂದಿಸ್ತೀರ ಅನ್ಕೋತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಒಂದು ಬಾಲಿವುಡ್ ಮೂವಿ. ಏನಂತೀರಾ? ನಮ್ಮ ಯೂತ್ ಕಮಿಟಿಯವರು ಏನೋ ಒಂದು ಮೂವಿ ಮಾಡಿದ್ದಾರೆ, ಬನ್ನಿ ನೋಡೋಣ. Welcome to the CKS 2020 function. In this year's function, we will be talking about what the CKS has had to do to adapt to this huge, gigantical, huge problem. COVID. As president of the CKS Youth Group, I am proud to announce that we have successfully held one event this year, which was our senior send-off event where we recognize our outgoing seniors and their numerous achievements. This year, we recognize Samita, who is currently attending the University of Minnesota, and Akanksha, who is currently attending KU. Back to the program. Okay, during these lockdown times, we have to come up with innovative solutions to keep our children involved in our school. Here you can see that we have donated over 10,000 hours to KhanAcademy.com.
This free-to-use website gives our students all they need to success in mathematics, algebra, geometry, science, social studies, mathematics, algebra, How do I set up my children for this KhanAcademy.org? Now, this is very simple, okay? You go to Google, search KhanAcademy.org. You pick your student's level. You can go as far as you want. They even have calculus college level courses. If you would like to sign up, please do and encourage all of your children. This has been very troubling times. If this is one bright spot that I see can go into the future. Thank you. Namaste. ಥ್ಯಾಂಕ್ ಯು ಸಮಿತ್ ಅವರೇ. ನೀವು ಹೇಳಿದ ಥರನೇ ಮಾಡ್ತೀವಪ್ಪ, ನಿಮ್ಮ ಅಡ್ವೈಸ್ನ ತಗೊಳ್ತೀವಿ. ನಾವು ಇವತ್ತೇ ನಾನು ಧ್ರುವನ ಖಾನ್ ಅಕಾಡೆಮಿಗೆ ಸೇರಿಸ್ತೀನಿ. ಅವನನ್ನು ಓದಿಸೋದು, ಅವನನ್ನು ಪಾಸ್ ಮಾಡಿಸೋದು ನಿಮ್ಮ ಜವಾಬ್ದಾರಿಯಪ್ಪ. ಥ್ಯಾಂಕ್ ಯು ಸೋ ಮಚ್. ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಯೂತ್ ಕಮಿಟಿ. ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್. ಮುಂದಕ್ಕೆ ಒಂದು ರೊಮ್ಯಾಂಟಿಕ್ ಹಾಡನ್ನು ಕೇಳೋಣ ಬನ್ನಿ. ಈ ಹಾಡನ್ನು ಹಾಡ್ತಾ ಇರೋರು ಸಚಿನ್ ಕುಲಶೇಖರ್ ಮತ್ತು ಆಕಾಂಕ್ಷಾ ಹಿರೇಮಠ್. ಮೂವಿ ಆನಂದ್. ಈ ಮೂವಿ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಅವ್ರದ್ದು ಡೆಬ್ಯೂ ಮೂವಿ. ಬನ್ನಿ ಹಾಡು ಕೇಳೋಣ ಈಗ. ನೀಲಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಂದಾಡು ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆಯೇ ಕರಗಿ ಕರಗಿ ಬನಿಯಂತೆಯೇ ಮನವುಯ್ಯಾಲೆಯಂತಾಗಿ ತೂಗಾಡಿದೆ. ನೀಲಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಬನಿಯಂತೆ ಮನವಯ್ಯಾಲೆಯಂತಾಗಿ ತೂಗಾಡಿದೆ. ಹೂವಾಯಿತು ಮನ ಹೂವಾಯಿತು, ನೀ ಸೇರಲು ಸವಿಜೇನಾಯಿತು. ಹಾಡಾಯಿತು ಹೊಸ ಹಾಡಾಯಿತು, ನೀ ಹಾಡಲು ಬಲು ಇಂಪಾಯಿತು. ಬಳಿ ಬಂದಾಗ ಸುಖ ತಂದಾಗ, ಬಳಿ ಬಂದಾಗ ಸುಖ ತಂದಾಗ ಆನಂದವೇ ತುಂಬಿತು. ನೀಲಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಬನಿಯಂತೆ ಮನವಯ್ಯಾಲೆಯಂತಾಗಿ ತೂಗಾಡಿದೆ.
ಸೌಂದರ್ಯದ ಸಿರಿ ಬಾ ನೋಡುವ. ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಿಲ್ಲಲಿ ಜಾರುವ ನೀಲ ಮೇಘ ಗಾಳಿ ಬೀಸಿದುರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ, ಎದೆಯ ತುಂಬಿ ಕರಗಿದ ಚಿಂತೆ ಕರಗಿ ಕರಗಿ ಪನಿಯಂತೆ, ಮನವುಯ್ಯಾಲೆಯಂತಾಗಿ ತೂಗಾಡಿದೆ. ಲಾ 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 ಲಾ. ಲ ಲ ಲ ಲ ಲ ಲ ಲ ಲ ಲ. ಎಷ್ಟು ಚೆನ್ನಾಗಿ ಹಾಡಿದ್ರಲ್ವಾ. ಥ್ಯಾಂಕ್ ಯು ಆಕಾಂಕ್ಷಾ ಮತ್ತು ಸಚಿನ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಸರಿಗಮ ಪರ್ವ ತಂಡದಿಂದ ಶ್ವೇತಾ ನಾಯಕ್ ಮತ್ತು ಪ್ರವೀಣ್ ಹಿರೇಮಠ್ ಅವರಿಂದ ಡುವೆಟ್ ಸಾಂಗ್ ಮೂವಿ ಕಿಟ್ಟು ಪುಟ್ಟು ಇಂದ. ಬನ್ನಿ ನೋಡೋಣ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಪೋಲೆ ಪೋಲೆ ತಿರುನಾಟ ಗೊತ್ತಾಂಡ ಗೊತ್ತಾಂಡ, ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಸಂಜೆ ಚಳಿಯಲಿ ನೊಂದೆ ನಿನ್ನ ನೋಡಿ ಬಂದೆ, ನೋಡು ನನ್ನದೆ ಹೇಗೆ ನಡುಗಿದೆ, ನಿನಗಾಗಿ ಕೂಗಾಡಿದೆ. ನಿನ್ನೆ ಕರೆದರೆ ಹೋದೆ, ನಾಳೆ ಬಾರಿ ಎಂದೆ, ನನ್ನ ದೂಡಿದೆ ದೂರ ಮಾಡಿದೆ, ನನ್ನ ಆಸೆ ನೀ ತಿಳಿಯದೆ, ನನ್ನ ಆಸೆ ನೀ ತಿಳಿಯದೆ. ತಪ್ಪಾಂಡು ತಪ್ಪಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ನೀನು ದಡದಲ್ಲಿ ನಾನು ನೀರಲಿ ನಿನ್ನ ಹೇಗೆ ನಾ ಸೇರಲಿ. ನನ್ನ ಚಿನ್ನದ ಮೀನೇ ನೀನು ತುಂಬಾ ಜಾಣೆ, ನಿನ್ನ ಸೇರುವೆ ಮೀನೇ ಆಗುವೆ
ಜೊತೆಯಲ್ಲಿ ಜಾಡುವೆ ಜೊತೆಯಲ್ಲಿ ಜಾಡುವೆ. ಹೊತ್ತಾಯ್ತು ಹೊತ್ತಾಯ್ತು ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ. ತಾಳೆ ತಾಳೆ ಅಮ್ಮಯ್ಯ ದಮಯ ದಮಯ ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ, ಇನ್ನು ಹತ್ತಿರ ಹತ್ತಿರ ಬಾ, ಹಾ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ನಮಸ್ಕಾರ, ನಾನು ಪ್ರವೀಣ್ ಹಿರೇಮಠ್. ಮತ್ತೊಮ್ಮೆ ಚಂದನ ಕನ್ನಡ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಹಾಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. 2020 ಅಬ್ಬಾ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮೆಲ್ಲರಿಗೂ ಒಂದು ರೀತಿಯ ನೋವು, ದುಃಖವನ್ನು ತಂದುಕೊಡ್ತು. ಎಷ್ಟೋ ಮಹನೀಯರು, ಮಹಾನ್ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಅಗಲಿದರು. ಅಂತಹ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ, ಗಾನ ಋಷಿ, ಸ್ವರ ಮಾಂತ್ರಿಕ ಹಾಗೂ ಸಂಗೀತದ ಮೇರು ಪರ್ವತ ನಮ್ಮ ಪ್ರೀತಿಯ ಶ್ರೀ SP ಬಾಲಸುಬ್ರಹ್ಮಣ್ಯವರು ನಮ್ಮನ್ನು ಬಿಟ್ಟು ಅಗಲಿದರು. ಸಂಗೀತಕ್ಕೆ ಅವರು ದೇವರು, ಗಾಯಕರಿಗೆ ಅವರು ಉಸಿರು, ಮಾಧುರ್ಯತೆಯೇ ಅವರ ಹೆಸರು. ತೆಲುಗು ಮಾತೃಭಾಷೆಯಾದರೂ ಕನ್ನಡಿಗರೇ ನಾಚುವಷ್ಟು ಕನ್ನಡಿಗರಾಗಿ ಬೆಳೆದು ಕನ್ನಡದ ಭಾಷೆಯ ಬಗ್ಗೆ ಅಪಾರ ಪ್ರೀತಿ, ಹೆಮ್ಮೆಯನ್ನು ಹೊಂದಿದ್ರು. ಅಂತಹ ಒಬ್ಬ ಶ್ರೇಷ್ಠ ಗಾಯಕನಿಗಾಗಿ ಅವರ ಮಧುರವಾದ ಗೀತೆಗಳೊಂದಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ನಮ್ಮ ಸರಿಗಮ ಪರ್ವ ಸಂಗೀತ ತಂಡದಿಂದ ಈ ಒಂದು ಸಂಗೀತ ಸಂಜೆಯನ್ನು ಮಾಡುತ್ತಿದ್ದೇವೆ. ತಾವೆಲ್ಲರೂ ಕೇಳಿ ಆನಂದಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನಮಸ್ಕಾರ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. SPBಯ ನೆನಪು ನಮ್ಮ ಮನದಲ್ಲಿ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ತಣ್ಣನೆ ಗಾಳಿ ಬೀಸಲು ನಿನ್ನ
ಪ್ರಿಯಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು, ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನು ತೊರೆದು ಹಾಡುವುದೇನು. SPBಯಲ್ಲೋ ನಾವುಗಳೆಲ್ಲೋ, SPBಯಲ್ಲೋ ನಾವುಗಳೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ, ಹೌದಾ ಹೈದಾ ಪರವಾಗಿಲ್ವೇ, ನಿನ್ನ ಮನಸ್ಸು ಕದಿಯೋಕೆ 7 ಜನ್ಮ ಕಾಯ್ತೀನಿ, ಹೌದಾ ಅಲ್ವಾ ಪರವಾಗಿಲ್ವೇ, ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೆನಾ, ಹೌದು ವೀರ ಜೋಕುಮಾರ ಮಾತು ನಿಜವೇನಾ, ಹಾ ಚೆಲುವೆ ಬಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲ್ಸ ಮಾಡ್ತೀಯ. ನಿನ್ನ ನಗುವು ಹೂವಂತೆ, ನಿನ್ನ ನುಡಿಯೋ ಹಾಡಂತೆ, ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನನಗೂ ಹೂವಂತೆ, ನಿನ್ನ ನುಡಿಯೂ ಹಾಡಂತೆ, ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ಸಂತಸಲೀಲೆಯ ಹಂಸವಿಹಾರ, ಸ್ವರ್ಗ ಸೀಮೆಯ ಕೌಸ್ತುಭಹಾರ, ಸಂತಸಲೀಲೆಯ ಹಂಸವಿಹಾರ, ಸ್ವರ್ಗ ಸೀಮೆಯ ಕೌಸ್ತುಭಹಾರ, ಸೌಂದರ್ಯ ಲಹರಿಯ ಸೌಂದರ್ಯ ಲಹರಿಯ ಲಹರಿ 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 ಮಧುರ ಸಂಚಾರ, ಸೌಂದರ್ಯ ಲಹರಿಯ ಮಧುರ ಸಂಚಾರ, ವೇದ ಮಾತೆಯು ನಲಿಯುವ ತೀರ, ವೇದ ಮಾತೆಯು ನಲಿಯುವ ತೀರ, ಮಾನಸ ಸರೋವರ, ಮಾನಸ ಸರೋವರ, ಈ ನಿನ್ನ ಮನಸೆ ಮಾನಸ ಸರೋವರ, ಮಾನಸ ಸರೋವರ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ಹಾಡಿನಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ದಿನ ದಿನ ಕ್ಷಣ
ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ. ಮನ ಮನ ನಗೋತರ ಕಣ್ಣಂಚಲಿ ನಗಿಸಿರುವೆ. ಒಲವೇ ಒಲವೇ ನಿನ್ನ ಒಲವಂದೇ ವರವೆನ್ನುತ್ತ ನಾನಲಿವೆ. ಒಲವೇ ನಿನ್ನ ಗೆಲುವಂದೇ ಬಲವೆನ್ನುತ್ತ ನಾ ಬೆರವೆ. ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು. ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನನ್ನದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಲಾ 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 ಲಾ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ನಮ್ಮ SPBಯ ಮಧುರ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ A big round of applause to ಸರಿಗಮ ಪರ್ವ ತಂಡ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಅವರು ನಮ್ಮನ್ನ ಮನರಂಜಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ನಮ್ಮ CKS ವೈಸ್ ಪ್ರೆಸಿಡೆಂಟ್ ಆದ ಕವಿತಾ ರೆಡ್ಡಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ಚಂದನ ಕನ್ನಡ ಸಂಘದ ಕಾರ್ಯಕಾರಿ ಸಮಿತಿಯ ವತಿಯಿಂದ ನಿಮ್ಮೆಲ್ಲರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ತಿಳಿದಂತೆ ಈ ವರ್ಷ ಕೋವಿಡ್-19 ನಮ್ಮೆಲ್ಲರ ಜೀವನದಲ್ಲಿ ಏರುಪೇರುಗಳನ್ನ ತಂದೊಡ್ಡಿದೆ. ಇದಕ್ಕೆ CKS ಹೊರತಲ್ಲ. ಮಾರ್ಚ್ ಹೋಳಿ ಮೇಳದಿಂದ ಶುರುವಾದ ಈ ಅಸ್ತವ್ಯಸ್ತತೆ ಇನ್ನೂ ಕಾಡ್ತಾ ಇದೆ ನಮ್ಮನ್ನೆಲ್ಲರನ್ನು. ಇದ ಕಾರಣ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನ ರದ್ದುಪಡಿಸಬೇಕಾಯಿತು. ಆದರೆ ನಮ್ಮ ಸಮಿತಿಯ ಕ್ರಿಯಾತ್ಮಕ ಆಲೋಚನೆ ಮತ್ತು ಸಂಘದ ಸದಸ್ಯರ ಉತ್ತೇಜನದಿಂದ ಈ ದೀಪಾವಳಿ ಹಬ್ಬವನ್ನಾದರೂ ಆಚರಿಸಲೇಬೇಕು ಎಂಬ ಮನೋಬಯಕೆಯಿಂದ ಈ ವಿನೂತನ ಶೈಲಿಯ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರಲಾಯಿತು. ಈ ಕಾರ್ಯಕ್ರಮವನ್ನು ಸುಸೂಕ್ತವಾಗಿ ನಿರೂಪಿಸಿ ನಡೆಸಿಕೊಟ್ಟ ಸಾಂಸ್ಕೃತಿಕ ತಂಡದ ಸದಸ್ಯರಾದ ಶ್ರೀಮತಿ ನಿಧಿ ರಾವ್, ಶ್ರೀ ಸಚಿನ್ ಕುಲಶೇಖರ್, ಶ್ರೀಮತಿ ಸುನೀತಾ ಮುಕೇನಹಳ್ಳಿ, ಶ್ರೀ ಧೀರಜ್ ಹರಸ್, ಶ್ರೀ ಸುನಿಲ್ ಮಧುಸೂದನ್ ಮತ್ತು ಶ್ರೀ ಸತೀಶ್ ಬಸಮ್ಮ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಎಲ್ಲ ತಾಂತ್ರಿಕ ಅಗತ್ಯಗಳನ್ನು ಸೂಕ್ಷ್ಮತೆಯಿಂದ ಯೋಜಿಸಿ ಕಾರ್ಯರೂಪಕ್ಕೆ ತಂದು ನಡೆಸಿಕೊಟ್ಟ ಶ್ರೀ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ಸ್ ಆದ ಶ್ರೀ ಅರ್ಜುನ್ ರಮೇಶ್ ಬಾಲಾಜಿ ಅವರು ಮತ್ತು ಶ್ರೀ ಧೀರಜ್ ಅರಸ್ ಅವರಿಗೆ ನಮ್ಮ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್. ಅವರಿಲ್ಲ ಅಂತಂದರೆ ಈ ಆಲ್ಮೋಸ್ಟ್ ಈ ಇವೆಂಟ್ನ ಕೋಆರ್ಡಿನೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅವರೆಲ್ಲ ಇದನ್ನು ಕಂಪೈಲ್ ಮಾಡಿ ಈ ವಿಡಿಯೋನ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಇದನ್ನು ನೋಡ್ತಾ ಇದ್ದೀರಾ ಈಗ. ಹಾಗೂ ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಏನು ಅಂತಂತಂದರೆ ಶ್ರೀಮತಿ ಇಂದುಮತಿ ಸಾಲಿಮಠ್ ಅವರ ಹರಟೆ. ಇಂದುಮತಿ ಸಾಲಿಮಠ್ ಅವರು ಕನ್ನಡದಲ್ಲಿ ತುಂಬ ಸಿಹಿಯಾಗಿ ಮಾತನಾಡಿದ್ರು. ನೀವೆಲ್ಲ ನೋಡಿರಬೇಕು. ಅವರು ನಮ್ಮೆಲ್ಲರಿಗೂ ಕರ್ನಾಟಕದ ಕವಿಗಳು ಮತ್ತು ಅವರು ಬರೆದ ಕವಿತೆಗಳನ್ನು ಎಷ್ಟು ಸುಮಧುರವಾಗಿ ಹಾಡಿ ನಮ್ಮನ್ನು ಸ್ವಲ್ಪ ಹೊತ್ತು ಕರ್ನಾಟಕಕ್ಕೆ ಕರ್ಕೊಂಡು ಹೋಗಿ ಬಂದ್ರೇನೋ ಅಂತ ನನಗೆ ಅನಿಸ್ತು. ನಿಮಗೆ ಅನಿಸ್ತೋ ಏನೋ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೋ ಆ ಚಾಟ್ ವಿಂಡೋನಲ್ಲಿ ಪ್ಲೀಸ್ ಟೈಪ್ ಮಾಡಿ. ಓಕೆ, ಅದು ನಮಗೆ ಹೆಲ್ಪ್ ಆಗುತ್ತೆ. ಮುಂದಿನ ಸರಿನೂ ನಾವು ವರ್ಚುವಲ್ ಇವೆಂಟ್ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಅವ್ರ ಹತ್ರ ಮಾಡಿಸ್ಬೋದು ಅಂತ.
ಅಂದ್ಕೊತೀವಿ. ಆಮೇಲೆ ಇವರು ನಮ್ಮ ಕರೆಗೆ ಹೋಗೊಟ್ಟು ನಮಗೋಸ್ಕರ ಈ ಚಿಕ್ಕ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿ, ನಾವು ಹೇಳಿದ್ವಿ ರೆಕಾರ್ಡ್ ಜಸ್ಟ್ ಆರಾಮಾಗಿ ಕ್ಯಾಶುವಲಾಗಿ ರೆಕಾರ್ಡ್ ಮಾಡಿ ಯಾವಾಗೂ ಕಳ್ಸಿದ್ರು ಇವರು. ಇವರಿಗೆ ನಮ್ಮ ಹೃತ್ಪೂರ್ವಕವಾದ ಶ್ರೀಮತಿ ಇಂದುಮತಿ ಸಾಲಿಮಠ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಮತ್ತು ನಮ್ಮ ಚಿಕ್ಕ ಮಕ್ಕಳ ಬಾಯಲ್ಲಿ ಮುದ್ದಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಬಗ್ಗೆ ಮಾತನಾಡಿಸಲು ಸಹಕಾರ ಮಾಡಿದ ಶ್ರೀಮತಿ ಸುನೀತಾ ಪ್ರಭುಶಂಕರ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರನ್ನು ಪ್ರತಿ ವರ್ಷ ತುಂಬ ಚೆನ್ನಾಗಿ ಹಾಡ್ತಾರೆ. ಈ ವರ್ಷವೂ ತುಂಬಾ ಚೆನ್ನಾಗಿ ಹಾಡಿದರು. ಯಾರು? ನಮ್ಮ ಸರಿಗಮ ಪರ್ವ ತಂಡದವರು. ಸರಿಗಮ ಪರ್ವ ತಂಡ ಬರ್ತಾ ದೊಡ್ಡದಾಗ್ತಾ ಇದೆ. ಲಿಟಲ್ ಮಾಸ್ಟರ್ಸು ಸಹ ಸೇರಿಕೊಂಡಿದ್ದಾರೆ ಅದರಲ್ಲಿ. ಅವರೆಲ್ಲರಿಗೂ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ರು ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಮತ್ತು ತುಂಬ ಹೃದಯದ ಧನ್ಯವಾದಗಳು. ಕೋವಿಡ್-19 ಶುರುವಾದ ನಂತರ ವಿವಿಧ ಕನ್ನಡದ ಸಂಘಗಳು ಅಮೆರಿಕದಾದ್ಯಂತ ಆನ್ಲೈನ್ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಗಳ ಮಾಹಿತಿಯನ್ನು ನಮ್ಮ ಸಂಘದ ಹಲವು ಸದಸ್ಯರು ಕೂಡಿದಂತೆ ಶ್ರೀಮತಿ ಮೀರಾ ರಾವ್ ಅವರು ಪ್ರಮುಖ ಆಸಕ್ತಿ ವಹಿಸಿ CKSನೊಂದಿಗೆ ಸಹಕರಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಾವು ಸುಮಾರು ಆನ್ಲೈನ್ ಕಾರ್ಯಕ್ರಮಗಳನ್ನ CKS ಬ್ಯಾನರ್ನಲ್ಲಿ ಸಪೋರ್ಟ್ ಮಾಡಿದ್ದೀವಿ. ಅವು ಯಾವುವು ಅಂದರೆ ನೀವು ಇಮೇಲ್ಸ್ ನೋಡಿರ್ಬೋದು. ಇಮೇಲ್ಸ್ ನೋಡಿಲ್ಲ ಅಂತಂದರೆ ಪರವಾಗಿಲ್ಲ, ನಾನು ಹೇಳ್ತೀನಿ ಈಗ. ಅವು ಯಾವುವು ಅಂತಂದರೆ, ಮೊದಲನೇದು ಹಳೆ ಬೇರು ಹೊಸ ಚಿಗುರು ಇವೆಂಟ್. ಇದು ಆನ್ಲೈನ್ ಮ್ಯೂಸಿಕಲ್ ಪ್ರೋಗ್ರಾಮ್. ಇದನ್ನು ಹಾಡು ಕರ್ನಾಟಕ ರಿಯಾಲಿಟಿ ಶೋ ಪಾರ್ಟಿಸಿಪೆಂಟ್ಸ್ ನಡೆಸ್ಕೊಟ್ರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ವೆದರ್ ಯು ಆರ್ ಏಬಲ್ ಟು ವಾಚ್ ಇಟ್ ಆರ್ ನಾಟ್, ಲೈಕ್ ಐ ಎಂಜಾಯ್ಡ್ ಇಟ್ ಅ ಲಾಟ್. ಈ ತಂಡದವರೇ ಮತ್ತೆ ಇನ್ನೊಂದು ಸರಿ May 24th ಪ್ರಸಾರ ಮಾಡಿದರು ವಿತ್ ಸಮ್ ಅದರ್ ಮಾಡಿಫಿಕೇಷನ್ಸ್. ಬೇರೆ ಹಾಡುಗಳನ್ನ ಹಾಡಿದ್ರು, ಅದನ್ನು ಚೆನ್ನಾಗಿತ್ತು. ಆಮೇಲೆ ಇದಾದಮೇಲೆ ನಿಮ್ಮಲ್ಲಿಗೆ ಕೂಟ ಇವೆಂಟ್ ನಡೀತು. ಅದರಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಸ್ಟ್ಯಾಂಡಪ್ ಕಾಮಿಡಿ ಅನ್ನು ನಡೆಸ್ಕೊಟ್ರು. ಅದು ಸಹ ತುಂಬ ಚೆನ್ನಾಗಿತ್ತು. ಜುಲೈ 30ಕ್ಕೆ ಭಕ್ತಿಗೀತೆ ಮತ್ತು ಭಾವಗೀತೆಗಳ ಸಂಗೀತ ಕಚೇರಿಯನ್ನು ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಮತ್ತು ತಂಡದವರು ನಡೆಸ್ಕೊಟ್ರು. ಆಮೇಲೆ ಅಕ್ಟೋಬರ್ 24ಕ್ಕೆ ಇಂಡೋ ವೆಸ್ಟ್ ಮ್ಯೂಸಿಕ್ ಗ್ರೂಪ್ ಅವರಿಂದ ವರ್ಚುವಲ್ ಮ್ಯೂಸಿಕ್ ಕಾನ್ಸರ್ಟ್ ರಾಗ ಎಪಿಸೋಡ್ 2 ಪ್ರಸಾರ ಮಾಡಿದ್ರು. ಇದು ದಿವಂಗತ SPB ಅವರು ಮತ್ತು ರಾಜನ್ ನಾಗೇಂದ್ರ ಅವರ ನೆನಪಿಗಾಗಿ ನಡೆದಂಥ ಕಾರ್ಯಕ್ರಮ. ಇವೆಲ್ಲವೂ ಆನ್ಲೈನ್ ಕಾರ್ಯಕ್ರಮಗಳು ನಾವು ಸಪೋರ್ಟ್ ಮಾಡಿದ್ವಿ ಈ ವರ್ಷ. ಇದು ಬಿಟ್ಟು ನಾವು ಎಷ್ಟೊಂದು ಚಾರಿಟಿ ವರ್ಕ್ ಕೂಡ ಮಾಡಿದ್ವಿ. ಅದು ಏನಪ್ಪ ಅಂತಂದರೆ, ಪ್ರಥಮ ಬಾರಿಗೆ ಕ್ಯಾನ್ಸಸ್ನಲ್ಲಿ ಸೇವಾ ದೀಪಾವಳಿ ಅಂತ ಒಂದು ಶಾಖೆಯನ್ನು ತೆರಲಾಯಿತು. ಅದರ ಅಧ್ಯಕ್ಷರು ಶ್ರೀ ರಂಗ್ ಕಾರೆ ಅಂತ. ಅವರ ಸಂಯೋಜನೆಯಲ್ಲಿ ನಮ್ಮ CKS ಸಂಘದ ವತಿಯಿಂದ ದೀಪಾವಳಿ ಅಂಗವಾಗಿ ಸ್ಥಾನೀಯ ಫುಡ್ ಬ್ಯಾಂಕ್ಗಳಿಗೆ ಫುಡ್ ಡ್ರೈವ್ ಮಾಡಿದ್ವಿ. ಅಂದರೆ ಆಹಾರ ವಿತರಣೆ ಮಾಡಿದ್ವಿ. ಆಹಾರ ವಿತರಣೆ ಮಾಡೋದಕ್ಕೆ ನಮ್ಮ ಸಂಘದ ವತಿಯಿಂದ ಪ್ರತಿನಿಧಿಸಿದ ಶ್ರೀ ಮಹೇಶ್ ರೆಡ್ಡಿ, ಶ್ರೀ ಸತೀಶ್ ಕೋತ್, ಶ್ರೀ ಪ್ರವೀಣ್ ಹಿರೇಮಠ್, ಶ್ರೀ ಚೇತನ್ ಗಿರಿ ಅವರಿಗೆ ಧನ್ಯವಾದಗಳು. ಅವರು ಆಲ್ಮೋಸ್ಟ್ ಅರೌಂಡ್ $350 ವರ್ತ್ ಆಗೋಷ್ಟು ಆಹಾರ ಸಾಮಗ್ರಿಗಳನ್ನ ಕಾಸ್ಕೋಗಿ ಹೋಗ್ಬಿಟ್ಟು ಶಾಪ್ ಮಾಡಿಬಿಟ್ಟು ಅದನ್ನು ದೇಣಿಗೆಯಾಗಿ ಸೇವಾ ದೀಪಾವಳಿ ಸಂಘಕ್ಕೆ ಕೊಟ್ಟರು. ಅದು ದೊಡ್ಡ ಕೆಲಸ ಈ ವರ್ಷ ನಮ್ಮ CKS ಕನ್ನಡ ಸಂಘದಿಂದ. ಸೊ ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಇವರಲ್ಲದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ CKS ಸದಸ್ಯರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ತಮ್ಮ ಸತತ ಮಾರ್ಗದರ್ಶನ ಮತ್ತು ಸಹಕಾರ ಕೊಡುತ್ತಾ ಬಂದಿರುವ BOT ಸದಸ್ಯರಾದ ಶ್ರೀ ಮಹೇಶ್ ರೆಡ್ಡಿ, ಶ್ರೀಮತಿ ಶ್ವೇತಾ ನಾಯಕ್, ಶ್ರೀಮತಿ ವೈದೇಹಿ ಮೂರ್ತಿ, ಶ್ರೀ ರವಿಶೇಷಪ್ಪ, ಶ್ರೀಮತಿ ರೂಪಾ ಸೌರವ್, ಶ್ರೀ ಆನಂದ್ ಹಿರೇಮಠ್ ಮತ್ತು ಶ್ರೀ ಪ್ರವೀಣ್ ಹಿರೇಮಠ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಗಳಿಗೆಲ್ಲ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಂಡ ಶ್ರೀ ಚೇತನ್ ಗಿರಿ ಅವರಿಗೆ ಧನ್ಯವಾದಗಳು. ಹಾಗೂ ಸೆಕ್ರೆಟರಿ ನಿವೇದಿತಾ ರಾಮಕೃಷ್ಣಯ್ಯ ಅವ್ರಿಗೂ ಸಹ ಧನ್ಯವಾದಗಳು. ಕಡೆಯದಾಗಿ ನಮ್ಮ ತಂಡದ ನಾಯಕ ಮತ್ತು CKS ಅಧ್ಯಕ್ಷರಾದ ಶ್ರೀ ಸತೀಶ್ ಕೋತ್, ಶ್ರೀಮತಿ ಸೀಮಾ ಕೋತ್, ಸ್ಮಯನ್ ಮತ್ತು ಸ್ವಸ್ತಿ ಅವರಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಫುಡ್ ಕಮಿಟಿ ಕೋಆರ್ಡಿನೇಟರ್ಸ್ ಅವರಿಗೆ ಈ ವರ್ಷ ಅವಕಾಶ ಸಿಗಲಿಲ್ಲ. ಅವರು ಈ ವರ್ಷದ ಹೋಳಿ ಹಬ್ಬಕ್ಕೆ ಮೆನ್ಯೂ ಪ್ರಿಪೇರ್ ಮಾಡಿಕೊಂಡು ಫುಲ್ ಫ್ಲೆಡ್ಜ್ ರೆಡಿ ಆಗಿದ್ದರು. ಫುಲ್ ಸರ್ವ್ ಮಾಡಿ ಬಂಪರ್ ಮಾಡೋಣ, ತುಂಬ ಒಳ್ಳೆ ಇದು ಮಾಡೋಣ ಅಂತೇಳಿ ತುಂಬ ಹುರುಪಿನಿಂದ ಸ್ಟಾರ್ಟ್ ಮಾಡಿದ್ವಿ. ಆದರೆ ಅದೇ ಟೈಮ್ಗೆ ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲ ಅಪ್ಸೈಟ್ ಆಗೋದು.
ಈಗ ನೋಡೋಣ ನೆಕ್ಸ್ಟ್ ಇಯರು ಹೇಗಿರುತ್ತೋ, ಇವರಿಗೆ ಅವಕಾಶ ಸಿಗುತ್ತೋ, ಹೇಗಿರುತ್ತೋ ನೋಡಿಕೊಂಡು ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಫುಡ್ ಕಮಿಟಿ ಕೋಆರ್ಡಿನೇಟರ್ಸ್ ಆದ ಶ್ರೀ ಮುರಳಿ ಭಟ್, ಸಪ್ನಾ ಭಟ್ ಮತ್ತು ಶ್ರೀಮತಿ ಸಪ್ನಾ ಭಟ್ ಮತ್ತು ಶ್ರೀ ಸುನೀಲ್ ರೆಡ್ಡಿ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ. ವೇಟ್ ಮಾಡಿ, ಇನ್ನೂ ಮುಗ್ದಿಲ್ಲ. ಊಟ ಮಾಡ್ಕೊಂಡು ಹೋಗಬೇಕು ತಾನೇ ಎಲ್ಲ ಆದಮೇಲೆ. ಮತ್ತು ಊಟ ಮಾಡಿಕೊಂಡು ಎಲ್ಲರೂ ನಗುತ್ತಾ ವಿಸರ್ಜಿಸೋಣ. ನಮ್ಮ ಕಲ್ಚರಲ್ ಕಮಿಟಿ ಏನೋ ಸ್ವಲ್ಪ ಲಾಸ್ಟ್ ಇಯರ್ದು ಏನೋ ಸ್ಲೈಡ್ಸ್ ತೋರಿಸಿ ನಿಮ್ಮನ್ನು ಇದು ಮಾಡ್ತಾ ಇದ್ದಾರೆ, ಎನರ್ಜೈಸ್ ಮಾಡಬೇಕು ಅಂತ ಅವರೇನೋ ಸ್ಲೈಡ್ಸ್ ಪ್ರಿಪೇರ್ ಮಾಡಿದ್ದಾರೆ. ಪ್ಲೀಸ್ ವಾಚ್ ಇಟ್. ಸಿರಿಗನ್ನಡಂ ಗೆಲ್ಗೆ. ಮತ್ತೆ ಸಿಗೋಣ. ಬಾಯ್. ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಗುಳೂರಿಗೆ ಚಿರೋಟಿ ಇದೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತೆನೆಗೆ ಬಂದು. ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಈಗರಿಗೆ ಔತಣವಿದು, ದೊರಕೊಂಡಿತೆನೆಗೆ ಬಂದು. ಅರ್ಜುನ್, ಮೊದಲನೇ ಕಾರ್ಯಕ್ರಮ ಸ್ಮಯನ್ ಕೋಟ್ ಹಾಗೂ ಸ್ವಸ್ತಿ ಕೋಟ್ ಅವರಿಂದ. Once more. This is virtual. Oh yeah, sorry. ನಂಗೆ ನೋಡಿ. No, Once more. You need to give me a break. ಬಾರಿಸು ಕನ್ನಡ ಡಿಂಡಿಮವ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿನಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.
ಗುರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾತೆಯಿಂದ ಧನ್ಯವಿ ಕನ್ನಡ, ಸಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಲಿರದನ್ನು ಹಚ್ಚಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಲ್ಲಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ